ಆಸೆ ನಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು, ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಜೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು, ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ.
ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್. I am for money, money. There's nothing better than money, honey. World is spinning on money, money. You wanna stop the world, you pay me, honey. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆಯೆಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ
ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ನಮಸ್ತೆ, ವೆಲ್ಕಮ್ ಆಲ್ ದಿಸ್ ಸ್ಪೆಷಲ್ ಪ್ರೋಗ್ರಾಮ್. ನಮಸ್ತೆ, ನನ್ನ ಹೆಸರು ವಿಜಯ್ ಡಿ ಜಿ ಅಂತ. ಗುಡ್ ಮೋದಿಕೆ ಮಾರ್ನಿಂಗ್ ಫಾರ್ ಆಲ್ ದಿ ಮೋದಿಕೇರಿಯನ್ಸ್. ಎಸ್ ಫ್ರೆಂಡ್ಸ್, ನಮ್ಮ ಮೋದಿಕೇರಿಯಲ್ಲಿ ಒಂದು ವಾಡಿಕೆ ಇದೆ, ಯಾವಾಗಲೂ ಸಹ ಸೂರ್ಯ ಉದಯಿಸ್ತಾನೆ ಇರ್ತಾನೆ ಅಂತ. ಅದಕ್ಕೋಸ್ಕರ ಯಾವಾಗಲೂ ನಾವು ಗುಡ್ ಮೋದಿಕೆ ಮಾರ್ನಿಂಗ್ ಹೇಳ್ತೀವಿ. ಎಸ್ ಫ್ರೆಂಡ್ಸ್, ಇವಾಗ ಯಾರೆಲ್ಲ ಈ ಒಂದು ಸೆಷನ್ ಬಂದಿದ್ದೀರಾ ಫಸ್ಟ್ ಟೈಮ್, ಈ ಒಂದು ಸೀಕ್ರೆಟ್ ಅಂತಕ್ಕಂಥ ಒಂದು ಟ್ರೈನಿಂಗ್ ಇದೆ, ಅಟೆಂಡ್ ಮಾಡಿ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಹೇಳಿದ್ದಾರೆ. ಒಂದು ವಿಶೇಷವಾದ ಒಂದು ಪ್ರೋಗ್ರಾಮ್, ವಿಶೇಷವಾದ ಒಂದು ಟ್ರೈನಿಂಗ್, ನಮ್ಮ ಜೀವನದಲ್ಲಿ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡ್ತಕ್ಕಂಥ ಒಂದು ಟ್ರೈನಿಂಗ್ ಅನ್ಬೋದು. ನಮ್ಮೊಳಗಡೆ ಇರ್ತಕ್ಕಂಥ ಒಂದು ಶಕ್ತಿನ ಜಾಗೃತಗೊಳಿಸ್ಕೊಳ್ಳೋದಕ್ಕೆ, ನಮ್ಮೊಳಗಡೆ ಇರ್ತಕ್ಕಂಥ ಒಂದು ಅಗಾಧವಾದ ಸೀಕ್ರೆಟ್, ಒಂದು ರಹಸ್ಯ ನಮ್ಮೊಳಗಡೆ ಇದೆ, ಅದನ್ನು ಪಡೆಯೋದು ಹೇಗೆ ಅನ್ನೋದನ್ನೇ ಇವತ್ತಿನ ಈ ಸೆಷನ್. ಏನಿದು ಸೀಕ್ರೆಟ್? ಯಾವುದರ ಸೀಕ್ರೆಟ್ ಇದು? ಯಾವುದರ ಸೀಕ್ರೆಟ್ ಅಂದರೆ ಈಗ ನನ್ನೊಳಗಡೆ ಇರ್ತಕ್ಕಂಥ ನನ್ನ ಮನಸ್ಸಿನ ಸೀಕ್ರೆಟ್ ಫ್ರೆಂಡ್ಸ್. ನಮ್ಮ ಮನಸ್ಸಲ್ಲಿ 2 ಥರ ಇದೆ, ಒಂದು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು ಕೇಳಿದಿರಲ್ವಾ? ಸುಪ್ತ ಮನಸ್ಸು ಯಾವಾಗಲೂ ಎಚ್ಚರವಾಗಿರುತ್ತೆ. ಜಾಗೃತ ಮನಸ್ಸು ನಿದ್ದೆ ಮಾಡದಲ್ಲೇ ಇದ್ದಾಗ, ಅಂದರೆ ಎಚ್ಚರವಾಗಿದ್ದಾಗ ಮಾತ್ರ ಜಾಗೃತವಾಗಿರುತ್ತೆ. ಆದರೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಮಗುವಾದಾಗಲಿಂದ ಈಗ ಯಾವಾಗಲೂ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. 1,00,000 ಪಟ್ಟು ಪವರ್ಫುಲ್ ಜಾಗೃತ ಮನಸ್ಸಿಗಿಂತ. ಅಂಥ ಒಂದು ಶಕ್ತಿಯುತವಾದ ಒಂದು ಈ ಸುಪ್ತ ಮನಸ್ಸಿನ ರಹಸ್ಯನೇ ಇವತ್ತು ನೀವು ನೋಡಕ್ಕೆ ಹೋಗ್ತೀರಾ ಫ್ರೆಂಡ್ಸ್. ಈ ರಹಸ್ಯನ ಉಪಯೋಗಿಸ್ಕೊಂಡು, ನಮ್ಮೊಳಗಡೆ ಇರ್ತಕ್ಕಂಥ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಸಾಕಷ್ಟು ಜನ ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೈಂಟಿಸ್ಟ್ಗಳು, ನೋಡ್ತೀರಾ ಕೆಲವರು ಸೈಂಟಿಸ್ಟ್ ಯಾರ್ಯಾರು ಅಂತ. ಸೈಂಟಿಸ್ಟ್ಗಳು, ಸೂಪರ್ ರಿಚ್ ಪೀಪಲ್, ತತ್ವಜ್ಞಾನಿಗಳು, ಫೇಮಸ್ ವ್ಯಕ್ತಿಗಳು ಎಲ್ಲರೂ ಅವ್ರ ಜೀವನದಲ್ಲಿ ಬೇಕಾಗಿದ್ದನ್ನು ಪಡ್ಕೊಂಡಿದ್ದು ಈ ಒಂದು ಸೀಕ್ರೆಟ್ನ ಯೂಸ್ ಮಾಡಿಕೊಂಡು, ತಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು. ಅದು ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಹೇಗೆ ನಿಮ್ಮ ಶಕ್ತಿನ ಜಾಗೃತಗೊಳಿಸ್ಕೊಳ್ತೀರಾ, ನಿಮಗೆ ಗೊತ್ತಿಲ್ಲದಿರತಕ್ಕಂಥ ಒಂದು ಶಕ್ತಿ ನಿಮಗೆ ಇವತ್ತು ಪರಿಚಯ ಆಗುತ್ತೆ ಫ್ರೆಂಡ್ಸ್. ಇದನ್ನ ತಿಳಿಸ್ಕೊಳ್ಳೋದಕ್ಕೆ ಇವತ್ತಿನ ಈ ಸೀಕ್ರೆಟ್ ಪ್ರೋಗ್ರಾಮ್. ಏನಿದು ಸೀಕ್ರೆಟ್? ಸೀಕ್ರೆಟ್ ಅಂತಕ್ಕಂಥದ್ದು ಒಂದು ವಿಡಿಯೋ, ಒಂದು ಟೆಕ್ಸ್ಟ್ ಬುಕ್ ಇದೆ, ಒಂದು ವಿಶೇಷವಾದ ಒಂದು ಬುಕ್ ಇದೆ. ಈ ಬುಕ್ಕಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಯಾರು ಬೇಕಾದ್ರೂ ಏನು ಬೇಕಾದರೂ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ನೀವು ಹೈ ಸ್ಕೋರ್ ಮಾಡೋದ್ರ ಬಗ್ಗೆ, ನೀವು ಕರಿಯರ್ನ ಸೆಟ್ ಮಾಡ್ಕೊಳ್ಳೋದ್ರ ಬಗ್ಗೆ, ಜಾಬಲ್ಲಿರತಕ್ಕಂಥವ್ರು ನಿಮ್ಮ ಪ್ರಮೋಷನ್ನ ತಗೊಳ್ಳೋದಕ್ಕೆ, ಆ್ಯಂಡ್ ಬಿಸ್ನೆಸ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ಯಾವುದೇ ರಂಗದಲ್ಲಿ ಮೋದಿ ಕೇರ್ನಲ್ಲಿ ಇರ್ತಕ್ಕಂಥವ್ರು ಮೋದಿ ಕೇರ್ನ ಬಿಸ್ನೆಸ್ನ ಸಕ್ಸಸ್ ಮಾಡೋದಕ್ಕೆ, ಎಲ್ಲ ರಂಗದವರಿಗೂ ಉಪಯೋಗ ಆಗ್ತಕ್ಕಂಥ ವಿಶೇಷವಾದ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಫೇಮಸ್ ವಿಡಿಯೋ ಇದು, ಆ್ಯಂಡ್ ಇಂಟರ್ನ್ಯಾಷನಲ್ ಫೇಮಸ್ ಬುಕ್ಕು ಸಹ. ತತ್ವಜ್ಞಾನಿಗಳು, ಫಿಲಾಸಫರ್ಸ್, ಫೇಮಸ್ ಸೈಂಟಿಸ್ಟ್ಗಳು ಇದೆಲ್ಲದನ್ನು ಕಲೆಕ್ಟ್ ಮಾಡಿ, ಪ್ರಪಂಚದಾದ್ಯಂತ ಯಶಸ್ವಿ ವ್ಯಕ್ತಿಗಳ ಒಂದು ರಹಸ್ಯನ ಕಲೆಕ್ಟ್ ಮಾಡಿ ನಮಗೆ ಒಂದು ಬುಕ್ ಅಂತ ಒಂದು ವಿಡಿಯೋದ ಮೂಲಕ ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ.
ಈ ಒಂದು ವಿಡಿಯೋ ಇಂಗ್ಲೀಷಲ್ಲಿರುತ್ತೆ, ಅದನ್ನು ನಾನು ನಿಮಗೆ ಟ್ರಾನ್ಸ್ಲೇಷನ್ ಮಾಡ್ತಾ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು 22 ವರ್ಷದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ನಾವು ಸ್ಕ್ರಾಚಿಂದ ದೊಡ್ಡ ಯಶಸ್ಸನ್ನು ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ದಿನಗಳಲ್ಲಿ ಗೊತ್ತಾಗುತ್ತೆ ನಮ್ಮ ಸಕ್ಸಸ್ ಏನನ್ನು ಪಡ್ಕೊಂಡಿದ್ದೀವಿ ಅಂತ. ಬಟ್ ಇವಾಗ ಈ ಸೀಕ್ರೆಟ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಬರೋಣ. ಇದು ಇಂಗ್ಲೀಷಲ್ಲಿದೆ. ಇದನ್ನು ನಾನು ನಿಮಗೆ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಹೋಗ್ತೀನಿ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಬರೋಣ. A year ago, my life had collapsed around me. I'd worked myself into exhaustion. My father died suddenly, and my relationships were in turmoil. Little did I know at the time, out of my greatest despair was to come the greatest gift. I'd been given a glimpse of a great secret. ಇವರೇ ಈ ಒಂದು ಬುಕ್ ಮತ್ತು ವಿಡಿಯೋನ ಕರ್ತರು ಅಂತ ಹೇಳ್ಬೋದು. ಇವ್ರ ಲೈಫ್ ತುಂಬಾ ಬ್ರೇಕ್ ಡೌನ್ ಆಗಿರುತ್ತೆ, ತುಂಬ ಕಷ್ಟದಲ್ಲಾಗಿರ್ತಾರೆ, ತಂದೆನ ಕಳ್ಕೊಳ್ತಾರೆ. ಇವರಿಗೆ ಒಂದು ದೊಡ್ಡ ರಹಸ್ಯ ಸಿಗುತ್ತೆ. ಆ ರಹಸ್ಯದ ಬಗ್ಗೆನೇ ಇವತ್ತು ಇವ್ರು ತಿಳಿಸ್ತಾ ಹೋಗ್ತಿದ್ದಾರೆ ಫ್ರೆಂಡ್ಸ್. I began tracing the secret back through history. ಇತಿಹಾಸದಲ್ಲಿ ತುಂಬ ಜನ ಇದನ್ನು ಬಳಸ್ಕೊಂಡಿದ್ದಾರೆ. ಅದು ಕೆಲವೊಬ್ಬರು ಮುಚ್ಚಿಟ್ಬಿಟ್ಟಿದ್ದಾರೆ. ಆ ಮುಚ್ಚಿಟ್ಟಿರ್ತಕ್ಕಂಥ ರಹಸ್ಯನ ಓಪನ್ ಆಗಿ ತೋರಿಸ್ತಾ ಇರೋದೇ ಈ ಒಂದು ಟ್ರೈನಿಂಗ್ನ ವಿಶೇಷತೆ ಫ್ರೆಂಡ್ಸ್. I couldn't believe all the people who knew this. They were the greatest people in history. ನನಗೆ ನಂಬಕ್ಕಾಗಲಿಲ್ಲ ಎಂತೆಂಥ ವ್ಯಕ್ತಿಗಳು ಈ ಸೀಕ್ರೆಟ್ನ ಬಳಸ್ಕೊಂಡಿದ್ದಾರೆ ಅಂತ. ಅವ್ರ ಹೆಸರುಗಳು ಬರ್ತಾ ಇದೆ ನೋಡಿ. ಈಗ ಯಾರ್ಯಾರು ಈ ಸೀಕ್ರೆಟ್ನ ಬಳಸ್ಕೊಂಡು ಅತ್ಯದ್ಭುತವಾದ ಸಾಧನೆನ ಮಾಡಿದ್ದಾರೆ ಅಂತ. ಲಿಂಕನ್, ಎಡಿಸನ್, ಫ್ಲೂಟೋ, ಶೇಕ್ಸ್ಪಿಯರ್, ನ್ಯೂಟನ್ ಎಲ್ಲ ಫೇಮಸ್ ಸೈಂಟಿಸ್ಟ್ಗಳು, ಐನ್ಸ್ಟೀನ್, ಈ ಥರ ಮಹಾನ್ ವ್ಯಕ್ತಿಗಳು ಈ ಸೀಕ್ರೆಟ್ನ ಬಳಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರೆಲ್ಲರೂ ಬಳಸ್ಕೊಂಡಿರ್ತಕ್ಕಂಥದ್ದು, ಅವರೆಲ್ಲರೂ ಅವ್ರು ಹೇಗಾದರೂ ಆ ಸೀಕ್ರೆಟ್ ಇವತ್ತು ನಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಅದೇ ನಮ್ಮ ಅದೃಷ್ಟ ಇವತ್ತು. All I wanted to do was share the secret with the world. I began searching for people alive today who know the secret. One by one, they began to emerge. ಈ ಸೀಕ್ರೆಟ್ನ ಸರ್ಚ್ ಮಾಡ್ತಾ, ಯಾರೆಲ್ಲ ಈ ಸೀಕ್ರೆಟ್ನ ಬಳಸ್ಕೊಂಡು ಇವತ್ತು ಜೀವಂತವಾಗಿದ್ದಾರೆ ಅವ್ರನ್ನ ಸರ್ಚ್ ಮಾಡ್ತಾ ಹೋದ್ರು. ಇವ್ರು ಸರ್ಚ್ ಮಾಡ್ತಾ ಅನೇಕ ತತ್ವಜ್ಞಾನಿಗಳು ಸಿಕ್ಕರು. ಇದ್ರನ್ನ ಇನ್ನೂ ಪುರಾವೆಗಳನ್ನ ಕೊಡ್ತಾ ವಿಶೇಷವಾಗಿ ಇದನ್ನ ಹೆಂಗೆ ಬಳಸ್ಕೋಬಹುದು ಅಂತ ಹೇಳೋದಕ್ಕೆ ಇವರೆಲ್ಲರೂ ಸಹ ವೆರಿ ಫೇಮಸ್. ಅಂಡ್ ಇವರೆಲ್ಲ ಯಾರು ಬರ್ತಿದ್ದಾರೆ, ಇವರೆಲ್ಲರೂ ಸಹಿತ ವೆರಿ ಸ್ಪೆಷಲ್ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಫ್ರೆಂಡ್ಸ್. ಇವ್ರು ಒಬ್ಬೊಬ್ಬರು ಟ್ರೈನಿಂಗ್ನ ನೀವು ಅಟೆಂಡ್ ಮಾಡಬೇಕು ಅಂದರೆ ಮಿನಿಮಮ್ 10 lakh, 15 lakh, 20 lakhs ಪೇ ಮಾಡಬೇಕು ಅಂತ ಒಂದು ದೊಡ್ಡ ಫೇಮಸ್ ಇಂಟರ್ನ್ಯಾಷನಲ್ ಟ್ರೈನರ್ ಸಹ ಇವ್ರುಗಳು ವರ್ಲ್ಡ್ ಬೆಸ್ಟ್ ನಾಲೆಡ್ಜ್ನ ತಗೊಂಡು ದ ಟಾಪ್ ಬಿಸ್ನೆಸ್ ಟೈಕೂನ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಅಂಥವ್ರನ್ನ ಸ್ಟಡಿ ಮಾಡಿ ಅವರಿಂದ ಈ ಸೀಕ್ರೆಟ್ನ ಟಿಪ್ಸು ನಿಮಗೆ ಕೊಡ್ತಾ ಇದ್ದಾರೆ. ಅದೇ ಈ ಒಂದು ಟ್ರೈನಿಂಗ್ನ ವಿಶೇಷತೆ ಫ್ರೆಂಡ್ಸ್. You know, this secret gives you everything you want.
happiness, health, and wealth. You can have ನಿಮಗೆ ಏನು ಬೇಕು ಎಲ್ಲದೂ ಕೊಡುತ್ತೆ. ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಏನು ಬೇಕಾದ್ರೂ ನೀವು ಪಡ್ಕೋಬಹುದು ಈ ಸೀಕ್ರೆಟ್ ಇಂದ. do, or be anything you want. We can have whatever it is that we choose. I don't care how big it is. What kind of a ನೀವೇನು ಸೆಲೆಕ್ಟ್ ಮಾಡ್ತೀರಾ ಎಲ್ಲದನ್ನು ಪಡ್ಕೋಬಹುದು ಇದರಲ್ಲಿ. house do you want to live in? Do you want to be a millionaire? What kind of a business do you want to have? Do you want more success? What do you really want? ನೀವು ಕೋಟಿ ಸಂಪಾದನೆ ಮಾಡಬೇಕಾ, ಬಿಸ್ನೆಸ್ ಕಟ್ಟಬೇಕಾ, ದೊಡ್ಡ ಸಕ್ಸಸ್ ಆಗಬೇಕಾ, ಎಲ್ಲದನ್ನು ಪಡಿತೀರಾ ನೀವು. I've seen many miracles take place in people's lives. Financial miracles, miracles of physical healing, mental healing, healing in relationships. All of this happens. ನಾನು ನೋಡಿದ್ದೀನಿ ಅತ್ಯದ್ಭುತವಾದ ಮಿರಾಕಲ್ಗಳು ಸೃಷ್ಟಿಯಾಗಿರ್ತಕ್ಕಂಥವ್ರು, ಮೆಂಟಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್, ಎಲ್ಲ ಥರದ ಅತ್ಯದ್ಭುತಗಳು ಈ ಸೀಕ್ರೆಟ್ ಇಂದ ನಡೆದಿದೆ, ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ. Because of knowing how to apply the secret. ಇವರೆಲ್ಲರೂ ಹೇಗೆ ಸಕ್ಸಸ್ನ ಪಡ್ಕೊಂಡ್ರು ಅಂದ್ರೆ ಈ ಸೀಕ್ರೆಟ್ನ ಹೇಗೆ ಬಳಸ್ಕೋಬೇಕು ಅಂತ ಇವರೆಲ್ಲರಿಗೂ ಗೊತ್ತಿತ್ತು, ಅದನ್ನ ಉಪಯೋಗಿಸ್ಕೊಂಡ್ರು, ಇವರು ಸಕ್ಸಸ್ಫುಲ್ ವ್ಯಕ್ತಿಗಳಾದರು. This is the great secret of life. You've probably been sitting there wondering, what is the secret? I'll tell you how I have come to understand it. We all work with one infinite power. We all guide ourselves by exactly the same laws. ನಮ್ಮೆಲ್ಲರತೂ ಒಂದು ಅಗಾಧವಾದ ಶಕ್ತಿ ಇದೆ, ಒಂದು ಇನ್ಫಿನಿಟ್, ಮಿತಿನೇ ಇಲ್ದಲೇ ಇರತಕ್ಕಂಥ ಒಂದು ಶಕ್ತಿ ನಮ್ಮೆಲ್ಲರನ್ನೂ ಸಹಿತ ಗೈಡ್ ಮಾಡ್ತಾ ಇದೆ. ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ, ಅವರಿಗೆ ಇವ್ರಿಗೆ ಅಂತಿಲ್ಲ, ಎಲ್ಲರಿಗೂ ಸಹ ಇದು ಅನ್ವಯಿಸುತ್ತೆ ಫ್ರೆಂಡ್ಸ್. The natural laws of the universe are so precise that we don't even have any difficulty building spaceships. We can send people to the moon, and we can time the landing with the precision of a fraction of a second. I don't care if you're in India, if you're in Australia, New Zealand, Stockholm, or London, or Toronto, or Montreal, or New York. We're all working with one power, one law. ನೀವು ಎಲ್ಲರೇ ಆಗಿರಿ, ನೀವು ಲಂಡನ್ನವರು ಆಗಿರಿ, ಇಂಡಿಯನ್ ಆಗಿರಿ, ಆಸ್ಟ್ರೇಲಿಯಾದವರು ಆಗಿರಿ, ಯುರೋಪಿಯನ್ ಆಗಿರಿ, ಯಾರೇ ಆದ್ರೂ ಎಲ್ಲರದೂ ಅಂಡ್ ಸೈಂಟಿಸ್ಟ್ಗಳು ಏನೆಲ್ಲ ಕಂಡುಹಿಡಿದ್ರು, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇವತ್ತು ಚಂದ್ರನಿಂದ ಇನ್ಫಾರ್ಮೇಶನ್ ತಗೊಳ್ತಾರೆ, ಚಂದ್ರನಿಗೆ ಹೋಗಿ ಬಂದರು, ಎಲ್ಲದೂ ಸಾಧ್ಯವಾಗಿದ್ದು ಈ ಒಂದು ಶಕ್ತಿಯಿಂದ. ಇದೆಲ್ಲದೂ ಒಂದು ಲಾ, ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಪರಿಚಯ ಇವತ್ತು ನಿಮಗೆ ಆಗ್ತಾ ಇದೆ ಫ್ರೆಂಡ್ಸ್. ಆ ಸಿದ್ಧಾಂತನೇ ಯಾವುದು ಅಂತ ನೋಡೋಣ ಈಗ. It's attraction. The secret is the law of attraction. ಆ ಸೀಕ್ರೆಟೇ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣಾ ಶಕ್ತಿ. Everything that's coming into your life, you are attracting into your life. And it's attracted to you by virtue of the images you're holding in your mind. It's what you're thinking. ನಿಮ್ಮ ಲೈಫಲ್ಲಿ ಏನೆಲ್ಲ ಬಂದಿದೆ ಇದೆಲ್ಲದನ್ನು ಸಹಿತ ನೀವೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ನಿಮ್ಮ ಕಣ್ಣಾರೆ ನೋಡಿ ಅದನ್ನ ಫೀಲ್ ಮಾಡಿ ನೀವೇನೆ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ಇದುವರೆಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಬಂದಿದೆ ಅದೆಲ್ಲದೂ ಸಹ ಅಂತ ಒಂದು ಅಟ್ರಾಕ್ಷನ್ ಶಕ್ತಿ ಎಲ್ಲರಲ್ಲೂ ಇದೆ. You see, whatever is going on in your mind, you are attracting to you. Now, wise people have always known that. You can go right back to the ancient Babylonians. They've always known this. It's a small, select group of people. Why do you think that 1% of the population earns around 96% of all the money that's being earned? Do you think that's an accident? It's no accident. It's designed that. ಎಸ್ ಫ್ರೆಂಡ್ಸ್, ಇಂಥ ಒಂದು ಅತ್ಯದ್ಭುತವಾದ ಸೀಕ್ರೆಟ್ ಕೊಡ್ತಿದ್ದಾರೆ. ನೀವೇನೇನೇ ನೋಡಿದ್ದೀರಾ, ಪ್ರಪಂಚದಾದ್ಯಂತ ಯಾವುದೇ ಒಂದು ಧರ್ಮದವ್ರು ಇರ್ಬೋದು, ಯಾವುದೇ ಒಂದು ಪೀಳಿಗೆ ಇರ್ಬೋದು, ಎಲ್ಲರೂ ಸಹ ಅವರು ಏನನ್ನ ಫೋಕಸ್ ಮಾಡಿದ್ರು ಅದನ್ನು ಅವ್ರು ಅಟ್ರಾಕ್ಟ್ ಮಾಡ್ಕೊಳ್ತಾರೆ. ಒಂದು ಸೀಕ್ರೆಟ್ ಅವ್ರು ಹೇಳಿದ್ರು, ಪ್ರಪಂಚದಾದ್ಯಂತ ಕೇವಲ 1% ಜನ 96% ಹಣನ ಕಂಟ್ರೋಲ್ ಮಾಡ್ತಿದ್ದಾರೆ. ಅಂದರೆ 96% ಹಣ ಕೇವಲ 1% ಜನದ ಹತ್ರ ಇದೆ. ಇದೆಲ್ಲ ಆಕ್ಸಿಡೆಂಟ್ ಅನ್ಕೊಂಡ್ರ? ಇದು ಆಕ್ಸಿಡೆಂಟ್ ಅಲ್ಲ ಫ್ರೆಂಡ್ಸ್. ಇದೆಲ್ಲದೂ ಸಹಿತ ಅವರೇ ಅಟ್ರಾಕ್ಟ್ ಮಾಡಿದ್ದು, ಅವರೇ ಆಕರ್ಷಣೆ ಮಾಡಿದ್ದು. ಇವತ್ತು ನಾವೆಲ್ಲರೂ ಏನು ಅನ್ಕೊಳ್ತೀವಿ, ಬಡವರು ಜಾಸ್ತಿ, ಶ್ರೀಮಂತರು, ಅವರೇನೋ ಅದೃಷ್ಟವಂತರು, ಅದು ಇದು ಅಂತ. ನೋ,
ಅವ್ರು ಯಾರು ಅದೃಷ್ಟವಂತರಲ್ಲ ಫ್ರೆಂಡ್ಸ್, ಅವರೆಲ್ಲರೂ ಅಟ್ರಾಕ್ಟ್ ಮಾಡಿದ್ರು. ಅವರು ಅಟ್ರಾಕ್ಟ್ ಮಾಡಿದ್ದಕ್ಕೆ ಅದೆಲ್ಲದೂ ಅವ್ರ ಹತ್ರ ಸೇರಿದೆ. ಉಳಿದಿರ್ತಕ್ಕಂಥವ್ರು ಅವ್ರು ಅದನ್ನ ಅಟ್ರಾಕ್ಟ್ ಮಾಡಿಲ್ಲ. ಅವ್ರ ಹತ್ರ ಏನಿದೆಯೋ ಅದನ್ನ ಅವರೇ ಅಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಪಡ್ಕೊಂಡಿದ್ದಾರೆ. ಅದನ್ನ ನೋಡ್ತಾ ಹೋಗೋಣ ಇವಾಗ. Way they understand something. They understand the secret, and you are being introduced to the secret. The simplest way for me to look at the ಯಾರ 1% ಜನ 96%ನ ಏನು ಅಟ್ರಾಕ್ಟ್ ಮಾಡಿದ್ರು, ಅವ್ರಿಗೆ ಈ ಸಿದ್ಧಾಂತ ಗೊತ್ತಿತ್ತು. ಅದೇ ಸಿದ್ಧಾಂತನ ನಿಮಗೆ ಇವತ್ತು ಪರಿಚಯಿಸಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು. The law of attraction is, if I think of myself as a magnet, and I know that a magnet will attract to it. Very basically put, the law. ಏನಿದು ಸಿದ್ಧಾಂತ? ಮ್ಯಾಗ್ನೆಟ್ ಗೊತ್ತಲ್ವ ಎಲ್ರಿಗೂ? ಅಯಸ್ಕಾಂತದ ಜೊತೆ ಕಬ್ಬಣ ಬಂದರೆ ಟಕ್ಕನಾಗಿ ಅಟ್ರಾಕ್ಟ್ ಆಗುತ್ತೆ. ಅದೇ ಥರ ಈ ಒಂದು ಸೀಕ್ರೆಟ್, ನಮ್ಮ ಮನಸ್ಸಿನ ಶಕ್ತಿ ಎಲ್ಲದೂ ಸಹಿತ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಎಲ್ಲ ಕಡೆ ಯಾರಲ್ಲೆಲ್ಲ ಹೋಗ್ತಿದ್ದೀರಾ, ನಿಮ್ಮಲ್ಲಿ ನೀವು ಸರೌಂಡಿಂಗ್ಸ್ ಎಲ್ಲ ಏನಿದೆ ಅದೆಲ್ಲದೂ ಮ್ಯಾಗ್ನೆಟ್ ಎಳಿತಾ ಇರುತ್ತೆ. ನಿಮಗೆ ಯಾವ್ಯಾವ ಥರದವ್ರು ಬೇಕೋ ಅಂಥವ್ರೆ ಕನೆಕ್ಟ್ ಆಗ್ತಾ ಇರ್ತಾರೆ. ದಟ್ ಈಸ್ ದಿ ಪವರ್ ಆಫ್ ಮ್ಯಾಗ್ನೆಟ್. ನಮ್ಮ ಮನಸ್ಸೊಳಗಡೆ ಇರತಕ್ಕಂಥದ್ದು ಮ್ಯಾಗ್ನೆಟ್. Law of attraction says that like attracts like, but we're really talking at a level of thought. Our job as humans is to hold on to the thoughts of what we want, make it absolute clear in our minds what we want, and from that we start to invoke one of the greatest laws in the universe, and that's the law of attraction. You become what you think about most, but you also attract what you think about most. If you see it in here, ಯಾವಾಗಲೂ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಯಾವಾಗೋ ಒಮ್ಮೆ ಯೋಚನೆ ಮಾಡೋದಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ, ಬಟ್ ಯಾವಾಗಲೂ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ನೀವು ನೋಡ್ತಾ ಹೋಗ್ತೀರಾ. ಯಾವಾಗಲೂ ನಾವು ಏನು ಯೋಚನೆ ಮಾಡ್ತಿರ್ತೀವಿ, ಹೆಂಗೆ ನಮ್ಮ ಲೈಫ್ ಯಾಕಿಂಗ್ ಆಗಿದೆ, ಅದೆಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರ್ತೀರಾ. ಯಾವಾಗಲೂ ಏನು ಯೋಚಿಸ್ತೀರಾ ಅದ್ರ ಮೇಲೆ ಇದು ಜಾಸ್ತಿ ಪವರ್ ಪಡ್ಕೊಳ್ಳುತ್ತೆ ಫ್ರೆಂಡ್ಸ್. you're going to hold it here. And that principle can be summed up in 3 simple words. Thoughts become things. ಇದನ್ನ ಸಿಂಪಲ್ ಆಗಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. 3 ವರ್ಡಲ್ಲಿ. ಥಾಟ್ ಬಿಕಮ್ ಥಿಂಗ್ಸ್ ಅಂತ. ಆಲೋಚನೆಗಳು ವಸ್ತುಗಳಾಗಿ ಪರಿವರ್ತನೆ ಹೊಂದುತ್ತವೆ, ಮಾಡಲ್ಪಡುತ್ತವೆ ಅಂತ. ಥಾಟ್ ಬಿಕಮ್ ಥಿಂಗ್ಸ್. ಇವತ್ತು ಯಾವುದೆಲ್ಲ ವಸ್ತುಗಳಿದೆ ಇದೆಲ್ಲದೂ ಸಹಿತ ಒಂದು ಟೈಮಲ್ಲಿ ಆಲೋಚನೆಗಳೇ ಆಗಿತ್ತು. ಇವತ್ತು ಯಾರೆಲ್ಲ ಸೈಂಟಿಸ್ಟ್ಗಳು ಏನೆಲ್ಲ ಕಂಡುಹಿಡಿದಿದ್ದಾರೆ ಇವರೆಲ್ಲರೂ ಸಹ ಒಂದು ಟೈಮಲ್ಲಿ ಅವರೆಲ್ಲರೂ ಥಾಟ್ಸ್ ಆಗಿತ್ತು. ಆಮೇಲೆ ಅದನ್ನು ಅವರು ಯೋಚಿಸಿದ್ರು, ಅದಕ್ಕೆ ಆಕ್ಷನ್ ಮಾಡಿದ್ರು, ಅದು ಇವತ್ತು ಮೆಟೀರಿಯಲಿಸ್ಟಿಕ್ ಆಯಿತು. What most people don't understand is a thought has a frequency. ಪ್ರತಿ ಒಂದು ಆಲೋಚನೆಗಳಿಗೂ ಸಹ ಒಂದು ಫ್ರೀಕ್ವೆನ್ಸಿ ಇದೆ, ತರಂಗಗಳು ಅಂತೀವಲ್ವಾ. ನೋಡ್ತಿದ್ದೀರಲ್ಲ ಗ್ರಾಫ್ಸು ಈ ವಿಡಿಯೋದಲ್ಲಿ, ಎಲ್ಲದಕ್ಕೂ ಒಂದು ತರಂಗಗಳಿದೆ. ನೀವು ಯಾವ ತರಂಗದಲ್ಲಿ ನೀವು ನೋಡ್ತೀರಾ ಅದೇ ಥರ ತರಂಗಗಳು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ರೇಡಿಯೋ ತರಂಗಗಳು ಕೇಳಿದೀವಲ್ವಾ, ಯಾವ ಒಂದು ರೇಡಿಯೋಗೆ ಯಾವ ಸ್ಟೇಷನ್ನ ನೀವು ಟ್ಯೂನ್ ಮಾಡ್ತೀರಾ ಆ ಸ್ಟೇಷನ್ ಟ್ಯೂನ್ ಆಗುತ್ತೆ. 92.7 FM ಅಂದರೆ ಅದಷ್ಟೇ ಬರುತ್ತೆ. 98ಗೆ ಹೋದ್ರಾಗಲೇ ಬೇರೆ ಬರುತ್ತೆ, ರೇಡಿಯೋ ಮಿರ್ಚಿ ಬರುತ್ತೆ. ಕರೆಕ್ಟ್? ಒಂದೇ ಒಂದು ಸ್ವಲ್ಪ ಚೇಂಜ್ ಆದರೂ ಸಹಿತ ಚಾನಲ್ ಚೇಂಜ್ ಆಗುತ್ತೆ. ಅದೇ ಥರನೇ ನಾವೆಲ್ಲದೂ ಸಹಿತ ಅಟ್ರಾಕ್ಟ್ ಮಾಡಿಕೊಂಡು ಈ ಥರ ಒಂದು ತರಂಗಗಳಿಂದ ನಮ್ಮ ತರಂಗಗಳು ನಮ್ದೆಲ್ಲದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಅದನ್ನೇ ನೋಡ್ತೀರಾ ಈಗ. Every thought has a frequency. We can measure a thought. And so if you're thinking that thought over and over and over again, or if you're imagining in your mind, okay, having that brand new car, having the money that you need, building that company, finding your soulmate, if you imagine ಯಾವ ಒಂದು ಥಾಟನ್ನು ನೀವು ಪದೇ ಪದೇ ನೋಡ್ತೀರಾ, ನೀವು ಅದು ದುಡ್ಡು ಇರ್ಬೋದು, ಒಂದು ಕಾರ್ ಇರ್ಬೋದು, ಒಂದು ರಿಲೇಷನ್ಶಿಪ್ ಇರ್ಬೋದು, ಒಂದು ದೊಡ್ಡ ಮನೆ ಇರ್ಬೋದು, ಯಾವುದ್ರ ಬಗ್ಗೆ ಯಾವಾಗಲೂ ಒಂದು ಗಮನ ಇಟ್ಟು ಫೋಕಸ್ ಮಾಡ್ತೀರಾ, ಅದೇ ಥರ ತರಂಗಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಒಂದು ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಕಾಣುತ್ತೆ ಹೇಗೆ ನಾನು ನೋಡ್ತಾ ಇರ್ತೀನಿ, ಹೇಗೆ ಫೀಲ್ ಮಾಡ್ತಿರ್ತೀನಿ, ನನ್ನ ಮನಸ್ಸಿಂದ ಯಾವ ಥರ ತರಂಗಗಳು ಹೋಗುತ್ತೆ ಅಂತ. ಇದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. what that looks like. You're emitting that frequency on a consistent basis. Thoughts are sending out that magnetic signal that is. ಈ ಥಾಟ್ಸ್ಗಳು ಆ ಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ಕಳಿಸ್ತಾ ಇದೆ ನಿಮಗೇನು ಬೇಕು ಅಂತಕ್ಕಂಥದ್ದನ್ನು ಪಡೆಯೋದಕ್ಕೆ. Drawing the parallel back to you. See yourself living in abundance, and you will attract it. It always works. It works every time with every person. Here's the problem. Most people are thinking about what they don't want, and they're wondering why it shows up over and over and over again.
ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ಲೈಫಲ್ಲಿ ಏನು ಆಗಬಾರ್ದು ಅಂದ್ಕೊಂತಿರ್ತೀವಿ ಅದೇ ಆಗ್ತಿರುತ್ತೆ. ಅದಕ್ಕೂ ಸಹಿತ ಕಾರಣ ಇದೆ ಫ್ರೆಂಡ್ಸ್. ಯಾಕೆ ನಾನು ಏನು ಆಗಬೇಕು ಅಂದ್ಕೊಂತಿರ್ತೀನಿ ಅದು ಆಗುತ್ತೆ, ಏನು ಆಗಬಾರ್ದು ಅಂತ ಇರ್ತೀನಿ ಅದು ಸಹ ಆಗ್ತಿರುತ್ತೆ. ಅದು ಸಹಿತ ಲಾ ಆಫ್ ಅಟ್ರಾಕ್ಷನ್ನೇ. ಅದನ್ನ ಇಲ್ಲಿ ನೋಡ್ತಾ ಬರ್ತೀರಾ. The law of attraction doesn't care whether you perceive something to be good or bad, or whether you don't want it or whether you do want it. It's responding to your thoughts. So if you're sitting there looking, ನೀವು ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ನಿಮಗೆ ಬೇಕು ಬೇಡ ಅದ್ಯಾವುದು ನೋಡೋದಿಲ್ಲ. ನೀವೇನು ಯೋಚನೆ ಮಾಡ್ತಿರ್ತೀರೋ ಅದು ನಿಮಗೆ ಬಂದೇ ಬರುತ್ತೆ. in a mountain of debt, feeling terrible about it, that's the signal you're putting out into the universe. Wow, I feel really bad because of all this debt I've got. You're just affirming it to yourself. You feel it on every level of your being. That's what you're going to get more of. The law. ಎಸ್, ನೀವೇನನ್ನ ಥಾಟ್ಸ್ ಕಳಿಸ್ತಿರ್ತೀರಾ, ಏನು ಪದೇ 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 ಹೇಳ್ತಿರ್ತೀರಾ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ. Attraction is really obedient. When you think of the things that ಈ ಲಾ ಆಫ್ ಅಟ್ರಾಕ್ಷನ್ ಸಿಕ್ಕಾಬಟ್ಟೆ ಒಬಿಡಿಯಂಟ್. ನಿಯತ್ತಿನ ನಾಯಿ ಅಂತೀಯಲ್ವಾ, ಆ ಥರ ಏನನ್ನ ನೀವು ಫೋಕಸ್ ಮಾಡ್ತೀರಾ ಅದನ್ನೇ ತಂದು ಕೊಡುತ್ತೆ. ಕೆಲವೊಬ್ಬರಿಗೆ ಬೇಗ ಆಗ್ಬೋದು, ಕೆಲವೊಬ್ರಿಗೆ ಲೇಟ್ ಆಗ್ಬೋದು, ಬಟ್ ತಂದು ಕೊಡುತ್ತೆ. ಅದಕ್ಕೆ ಬೇಕಾಗಿರೋ ಆಕ್ಷನ್ನು ಮಾಡಬೇಕು, ದಟ್ ಈಸ್ ಡಿಫ್ರೆಂಟ್. ಆಕ್ಷನ್ ಜೊತೆಗೆ ಥಾಟ್ಸು ವೆರಿ ವೆರಿ ಇಂಪಾರ್ಟೆಂಟ್. you want and you focus on it with all of your intention. ನೋಡಿ, ನೀವು ಏನು ಬೇಕು ಅದನ್ನೇ ಫೋಕಸ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರೋ ತರಂಗಗಳನ್ನ ಕಳಿಸ್ತೀರಾ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸೃಷ್ಟಿ ಆಗುತ್ತೆ, ಅದು ನಮಗೆ ವಾಪಸ್ ಬರುತ್ತೆ. The law of attraction will give you what you want every time. When you focus on the things that you don't want, I don't want to be late, I don't want to be late, you really are calling that into existence. The law of attraction doesn't hear that you don't want it, and so it's going to show up over and over and over again. The law of ಅಬ್ಸರ್ವ್ ಮಾಡಿದ್ದೀರಾ? ಬೆಂಗಳೂರಾಗಿರೋರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಟ್ರಾಫಿಕಲ್ಲಿ ಹೋಗ್ತಿರ್ತೀರಾ, ಲೇಟ್ ಆಗಿಬಿಟ್ಟಿರುತ್ತೆ, ಅರ್ಜೆಂಟಾಗಿ ಹೋಗ್ತಿರ್ತೀರಾ, ಅವಾಗಲೇ ಜಾಸ್ತಿ ಟ್ರಾಫಿಕ್. ನನಗಿವತ್ತು ಜಾಸ್ತಿ ಟ್ರಾಫಿಕ್ ಇರಬಾರ್ದಮ್ಮ ಅಂದ್ಕೊಳ್ತೀನಿ, ಜಾಸ್ತಿ ಟ್ರಾಫಿಕ್ ಇರುತ್ತೆ. ಹಿಂಗಿರಬಾರ್ದು ಇವತ್ತು ಅಂದ್ಕೊಳ್ತೀನಿ, ಹಂಗೆ ಇರುತ್ತೆ. ನೋಡಿ ಇವಾಗ ಯಾವ ಥರ ಆಗುತ್ತೆ ಎಕ್ಸ್ಪೀರಿಯನ್ಸ್. attraction is not biased to wants or don't want. It manifests the things that you're thinking of. The law of attraction. ನೋಡಿ, ಟ್ರಾಫಿಕ್ ಇರಬಾರ್ದು ಅಂದ್ಕೊಂತಿದ್ರು, ಮನಸ್ಸಲ್ಲಿ ಗೊಂದಲ ಇರ್ತಿತ್ತು, ಅಲ್ಲಿ ನೋಡಿದ್ರೆ ಎಷ್ಟು ಟ್ರಾಫಿಕ್ ಇದೆ, ಅದನ್ನೇ ನಾನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅದನ್ನ ಅಂತ. Is always working, whether you believe it or understand it or not. It's always working. ಈ ಲಾ ಆಫ್ ಅಟ್ರಾಕ್ಷನ್ ಯಾವಾಗಲೂ ವರ್ಕ್ ಆಗೇ ಆಗುತ್ತೆ. ನೀವು ನಂಬಿ ಬಿಡಿ, ಇದು ವರ್ಕ್ ಆಗೇ ಆಗುತ್ತೆ. ಅದೇ ಎಲ್ಲರ ಲೈಫು ನಡೆಸ್ತಾ ಇರೋದು. It's working as much as you're thinking. Anytime your thoughts are flowing, the law of attraction is operational. When you're thinking about the past, present, or the future, the law of attraction is working. It's an ongoing process. You don't press pause. ಇದು ನೀವು ಪಾಸ್ಟ್ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಇರ್ಬೋದು, ಯಾವುದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇದು ವರ್ಕ್ ಆಗ್ತಾನೆ ಇರುತ್ತೆ, ಯಾವಾಗಲೂ ವರ್ಕ್ ಆಗ್ತಾ ಇರುತ್ತೆ. You don't press stop. It is forever in action. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ ಈ ವಿಡಿಯೋದಲ್ಲಿ. ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಆ ಕ್ಯಾರೆಕ್ಟರಲ್ಲಿ ಬರ್ತಕ್ಕಂಥ ಈ ಆಕ್ಟರ್ಸ್ ಏನಿದಾರಲ್ಲ, ಈ ಆಕ್ಟರಲ್ಲಿ ಇರ್ತಕ್ಕಂಥ ಮುಖದ ಎಕ್ಸ್ಪ್ರೆಷನ್. ಇದು ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಥಾಟ್ಸು ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ನಾವು ಹೇಗೆ ಇರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಆ ಮುಖದಲ್ಲಿ ಇರ್ತಕ್ಕಂಥ ಎಕ್ಸ್ಪ್ರೆಷನ್ನು ನನ್ನೊಳಗಡೆ ಇರ್ತಕ್ಕಂಥ ಥಾಟು ಹೇಗೆ ಹೊರಗಡೆ ಹೋಗುತ್ತೆ ಅನ್ನೋದಕ್ಕೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಯಾವ ರೀತಿ ನಾನು ಜೀವಿಸ್ತಾ ಇದ್ದೀನಿ, ಎವ್ರಿ ಡೇ ಎವ್ರಿ ಮೂಮೆಂಟ್, ಏನೇ ಘಟನೆಗಳಾದಾಗ ನಾನು ಹೇಗೆ ಇರ್ತೀನಿ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮುಖದ ಎಕ್ಸ್ಪ್ರೆಷನನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಾನು ಆಗಿದ್ದೀನಾ ಆ್ಯಂಡ್ ಹೇಗಿರಬೇಕು ಅಂತ ನೀವು ಹೇಳ್ತಾರೆ, ಅದ್ರ ಪ್ರಕಾರ ನಾನು ಇರಬೇಕಾ ಬೇಡವಾ ನಾನು ಯೋಚನೆ ಮಾಡ್ತಾ ಬನ್ನಿ. As your thoughts are. ನೋಡಿ, Creation is always happening. ಎಸ್, ನೀವೇನ್ ಥಾಟ್ಸ್ ರಿಲೀಸ್ ಮಾಡ್ತೀರಾ ಅದು ಬರೀ ಅಲ್ಲೇ ಇರೋದಿಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಹೋಗುತ್ತೆ. ಫುಲ್ ಬ್ರಹ್ಮಾಂಡಕ್ಕೆ ಸ್ಪ್ರೆಡ್ ಮಾಡ್ತಿದ್ದೀರಾ ನೀವು ಥಾಟ್. ಇದಕ್ಕೆ ಯಾವುದೇ ಒಂದು ಡಿಸ್ಟೆನ್ಸ್ ಇಲ್ಲ, ಎಷ್ಟು ದೂರ ಬೇಕಾದರೂ ಹೋಗುತ್ತೆ ಥಾಟ್ಸ್.
ಹೋಲ್ ಯೂನಿವರ್ಸ್ ಈಸಿಯಾಗಿ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ ಈ ಥಾಟ್ಸ್, ಅಷ್ಟು ಶಕ್ತಿ ಇದೆ. Every time an individual has a thought or a prolonged, chronic way of thinking, they're in the creation process. Something is going to manifest out of those thoughts. Law of attraction says, ಈ ಥಾಟ್ಸ್ಗಳು ಏನು ನೀವು ನೋಡ್ತಿದ್ದೀರಾ, ಟೈಮ್ಗೆ ಇದಕ್ಕೆ ಡಿಫ್ರೆನ್ಸ್ ಇಲ್ಲ. ಇದನ್ನ ನೀವು ಯೋಚನೆ ಮಾಡ್ದಂಗೆ ಎಲ್ಲ ಕಡೆ ಹೋಗ್ಬಿಟ್ಟು ನಿಮ್ಮ ಥಾಟ್ಸಿಗೆ ತಕ್ಕಂತೆ ಪರಿಸ್ಥಿತಿನ ಸೃಷ್ಟಿ ಮಾಡ್ತಾ ಇರುತ್ತೆ. we'll give you whatever it is you say and focus on. And so if you're complaining, ಒಂದು ಅತ್ಯದ್ಭುತವಾದ ಒಂದು ಎಕ್ಸಾಂಪಲ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದೇ ತರ ನಿಮ್ಮ ಲೈಫಲ್ಲಿ ಬೇರೆ ಬೇರೆ ಘಟನೆಗಳು ನಡೆದಿರುತ್ತೆ. ಒಂದು ಹೋಟ್ಲಲ್ಲಿ ನಡೀತಕ್ಕಂಥ ಘಟನೆ, ಯಾವುದೇ ಒಂದು ಏನೋ ಒಂದು ನಡೆದಿರುತ್ತೆ, ಒಂದು ಸ್ಮಾಲ್ ಡ್ಯಾಮೇಜ್ ನಡೆದಿರುತ್ತೆ. ಆ ಸ್ಮಾಲ್ ಡ್ಯಾಮೇಜನ್ನು ದೊಡ್ಡ ಡ್ಯಾಮೇಜ್ ಆಗಿ ಮಾಡ್ಕೊಳ್ಳೋದು ನಾನೇ, ನನ್ನ ಥಾಟ್ಸೇ, ನನ್ನ ಆ್ಯಕ್ಷನ್ನೇ, ನನ್ನ ಫೀಲಿಂಗ್ಸೇ, ನನ್ನ ಬಿಹೇವಿಯರ್, ನನ್ನ ನಡವಳಿಕೆಗಳೇ ಅದನ್ನ ಇನ್ನೂ ದೊಡ್ಡದು ಮಾಡ್ಕೊಳ್ಳೋದಕ್ಕೆ. ಇದು ಒಂದು ಗ್ರೇಟ್ ಎಕ್ಸಾಂಪಲ್. ಕ್ಲೀನಾಗಿ ಅಬ್ಸರ್ವ್ ಮಾಡಿ. about how bad it is, what you're creating is. ಕಾಯ್ತಾ ಕೂತಿದ್ದೀರಾ? ಎಲ್ಲರಿಗೂ ಅಬ್ಸರ್ವ್ ಆಗಿರ್ಬೇಕಲ್ಲ. ಹೋಟ್ಲಲ್ಲಿ ಕೂತಿರ್ತೀವಿ, ನಾವು ನೋಡ್ತಾ ಇರ್ತೀವಿ ಆ ಕಡೆ ಈ ಕಡೆ. ಬಂತು ತಟ್ಟೆ ಅವ್ರಿಗೋಯ್ತು. ಅಲ್ಲಿ ನೋಡ್ದಾಗೆಲ್ಲ ನನಗೆ ಬರೋದಿಲ್ಲ, ಪಕ್ಕದ ಟೇಬಲ್ಗೆ ಸರ್ವ್ ಮಾಡ್ತಿರ್ತಾರೆ. ನಾನು ಕಾಯ್ತಾ ಇರ್ತೀನಿ, ಎಷ್ಟು ಹೊಟ್ಟೆ ಹಸ್ಕೊಂಡಿರ್ತೀನಿ ಅಥವಾ ಟೈಮ್ ಆಗ್ತಿರುತ್ತೆ, ನನಗೇನೆ ಪರ್ಪಸ್ಫುಲಿ ಲೇಟ್ ಮಾಡ್ತಿರ್ತಾನೆ. ಅವ್ನಿಗೆ ಅನಿಸ್ತಾ ಇರ್ತಾನೆ ಅವ್ನು ಲೇಟಾಗಿ ಬಂದ, ಅವನಿಗೆ ಕೊಟ್ಟ ನನಗೇನೂ ಕೊಟ್ಟಿಲ್ಲ ಅಂತ. ಆಲ್ರೆಡಿ ನನ್ನ ಎಂಗ್ಸೈಟಿ ಸ್ಟಾರ್ಟ್ ಆಗ್ತಾ ಇರುತ್ತೆ, ಒಳಗಡೆ ಕಿರಿಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಆ ಕಿರಿಕ್ ಏನು ಮಾಡುತ್ತೆ ನೋಡಿ. ಅದೇ ಥರ ಇದ್ದಾಗ ನನಗೇನಾಗುತ್ತೆ, ಆ ವೇಟರ್ ಬಗ್ಗೆ ನನಗೆ ಆಲ್ರೆಡಿ ಥಾಟನ್ನ, ನೆಗೆಟಿವ್ ಥಾಟ್ಸ್ ಕಳಿಸ್ತಾ ಇರ್ತೀನಿ. ಅದೇನಾಗುತ್ತೆ ಮುಂದೆ? Of how bad it is. Oh, look! I caught that! I had a student. ಆಗಿದೆಯಾ ಈ ಥರ ಎಕ್ಸ್ಪೀರಿಯನ್ಸು? ಮಕ್ಕಳಿಗೆಲ್ಲ ಹೇಳ್ತಾರೆ, ಗ್ಲಾಸ್ ಹಿಡ್ಕೊಂಡು ಬರ್ತಾ ಇರ್ತೆ ಮಗು, ಬೆಳೆಸ್ಬೇಡ, ಬಿದ್ದೋಗ್ಬಿಡುತ್ತೆ ಅಲ್ಲಿಗೆ. ಹಿಂಗಾಗ್ಬಾರ್ದು, ಅದೇ ಆಗುತ್ತೆ. ಹಿಂದ್ಗಡೆ ಕೂತಿರ್ತಾರೆ ಗಾಡಿನಲ್ಲಿ, ಹೊಡಿಬೇಡ ಆಯ್ತಾಗಲೇ ಡ್ಯಾಶ್ ಆಗಿರುತ್ತೆ. ಈ ಥರ ಎಷ್ಟೋ ಘಟನೆಗಳಾಗಿದೆ ಅಲ್ವಾ? ಇದೆಲ್ಲದಕ್ಕೂ ಸಹಿತ ನಮ್ಮ ಕ್ರಿಯೇಷನ್ನೇ. ಅದನ್ನೇ ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ನನ್ನ ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ನಾನು ಸುತ್ತ ಅಟ್ರಾಕ್ಟ್ ಮಾಡ್ತೀನಿ. Named Robert. Robert was a gay man, and he was taking an online course I have, part of which entails. ಒಬ್ಬ ರಾಬರ್ಟ್ ಅಂತ, ಇವರೊಬ್ಬ ಗೇ ಮ್ಯಾನ್ ಅಂತ ಗೊತ್ತಲ್ವ? ಒಬ್ಬ ಏನು ಹೇಳ್ತಾರೆ, ಒಂದು ಹೆಣ್ಣಿನ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ಅವೆಲ್ಲ ಕೆಲವರು ಗೇಲಿ ಮಾಡ್ತಿರ್ತಾರಲ್ವ, ಆ ಥರ. ಇವನೊಬ್ರು ಆನ್ಲೈನ್ ಕೋರ್ಸ್ ತಗೊಳ್ತಾ ಇದ್ದೆ ಇವ್ರ ಹತ್ರ. ಇವರೆಲ್ಲ ದೇರಲ್ಲ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಅನ್ನಲ್ವಾ, ದೇರಲ್ಲಿ ಆನ್ಲೈನ್ ಕೋರ್ಸ್ ತಗೊಳ್ತಾ ಇದ್ದಾಗ ಅವನ ಸಮಸ್ಯೆನ ಇವ್ರ ಹತ್ರ ಹಂಚ್ಕೊಳ್ತಾನೆ. Email access to me, and he outlined all of the grim realities of his life. In his job, all the people ganged up on him, and it was constantly stressful because of how nasty they were with him. When he walked down the street, he said every block he was accosted by homophobic people. ಆ ವ್ಯಕ್ತಿನ, ಆ ರಾಬರ್ಟ್ನ ಕ್ಲೀನಾಗಿ ಮನಸ್ಸನ್ನ ಅಬ್ಸರ್ವ್ ಮಾಡಿ, ಮುಖದಲ್ಲಿರತಕ್ಕಂಥ ಎಲ್ಲ ಅವರ ಹಾವಭಾವನ ಅಬ್ಸರ್ವ್ ಮಾಡಿ, ಯಾವ ಥರ ಸುತ್ತಮುತ್ತಲು ಅವನ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಗೇಲಿ ಮಾಡ್ತಿರ್ತಾರೆ, ಅವಮಾನ ಮಾಡ್ತಿರ್ತಾರೆ, ಕಿಂಡಲ್ ಮಾಡ್ತಿರ್ತಾರೆ. ಇದನ್ನು ನಾನು ನಿಭಾಯಿಸೋದು ಹೇಗೆ ಅಂತ ಆನ್ಲೈನಲ್ಲಿ ಅವನು ಕೋರ್ಸಲ್ಲಿ ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾನೆ. ಈ ಥರ ಇರ್ತಕ್ಕಂಥ ವ್ಯಕ್ತಿ ಏನಾಗುತ್ತೆ ನೋಡಿ. Who wanted to abuse him in some way. He was wanting to become a stand-up comedian. And when he went out and did a stand-up comedy job, everybody heckled him about being gay. And his whole life was one of a lot of unhappiness. ಅವನಿಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅವನು ಮೊದಲೇ ಡೌಟೇಶ್ವರ ಅಂತೀವಲ್ವಾ, ಡೌಟಲ್ಲೇ ಹೋಗ್ತಿರ್ತಾನೆ, ಡಲ್ಲಾಗಿ ಹೋಗ್ತಿರ್ತಾನೆ. ಇವ್ರು ಒಪ್ತಾರೋ ಇಲ್ವೋ, ಇವ್ರು ನನ್ನನ್ನು ಒಪ್ಕೊಳ್ತಾರಲ್ವೋ, ನನ್ನ ಕಾಮಿಡಿ ಇಷ್ಟಪಡ್ತಾರೋ ಇಲ್ವೋ ಅಂತ ಆ ಥರ ಹಿಂಜರಿಕೆಯಿಂದನೇ ಹೋಗ್ತಿರ್ತಾನೆ. ಅವರೆಲ್ಲರಿಗೂ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿ ಆಲ್ರೆಡಿ ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನೇನು ಆಡ್ತೀಯಾ, ನೀನೇನು ಕಾಮಿಡಿ ಮಾಡ್ತೀಯಾ ಅಂತ ಎಲ್ಲರೂ ಟೊಮೊಟೊ ಹಣ್ಣೆ ಸಿಗ್ತಾರೆ, ಗೊತ್ತಲ್ವಾ, ಸ್ಟೇಜ್ಗಳಿಗೆ. Misery, and it all focused around this idea of being attacked because he was gay. I began to teach him that he was focusing on what he did not want. I directed him back to his email that he sent me and said, read it again. Look at all the things you do not want that you're telling me about. And I can tell you're very passionate about this. When you focus on something with a lot of passion, it makes it happen even faster. And then he really started taking.
ಸಿ ಅವನ ಮೇಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದ, ನನಗೆ ಏನೇನು ಆಗಬಾರ್ದು ಅಂತಿದೆ ಅದನ್ನೇ ಮೆನ್ಷನ್ ಮಾಡಿದ್ದ, ಅದ್ರ ಕಡೆನೇ ಫೋಕಸ್ ಮಾಡ್ತಿದ್ದ. ಆ ಕೆಲಸನ ಹೇಟ್ ಮಾಡ್ತಿದ್ದು, ಇದಂಗೆ ಆಗಬಾರ್ದು ಅಂತ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದ. ಅದಕ್ಕೇನೆ ಇವ್ರು ಗೈಡ್ಲೈನ್ಸ್ ಕೊಡ್ತಾರೆ. ಏನು ಗೈಡ್ಲೈನ್ಸ್ ಕೊಡ್ತಾರೆ ನೋಡಿ. This thing about focusing on what you want to heart, and he began really trying. ಏನು ಗೈಡ್ಲೈನ್ಸ್ ಕೊಟ್ಟರು ಅಂದರೆ, ಇವ್ರ ಫೋಕಸ್ನ ಶಿಫ್ಟ್ ಮಾಡಿಸಿದ್ರು. ಏನು ಆಗಬಾರ್ದು ಅಂತ ನೀವು ನೋಡ್ತೀರಾ ಅದನ್ನ ಬರ್ತು ಬಿಡಿ, ಏನು ಆಗಬೇಕು ಅಂತೀರಾ, ನಿಮ್ಮ ಲೈಫಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ನಿಮಗೇನು ಬೇಕು, ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ. ತುಂಬ ಜನ ಏನು ಗೊತ್ತಾ ಮಾಡೋದು, ದೇವ್ರ ಹತ್ರ ಹೋಗ್ತೀವಿ, ಏನು ಕೇಳ್ಕೊಳ್ತೀವಿ, ದೇವರೇ ದಯವಿಟ್ಟು ಸಾಲ ತೀರ್ಸಪ್ಪ ಕೇಳ್ತೀವ. ಸಾಲ ಅನ್ನೋ ವರ್ಡೇ ಬರಬಾರ್ದು. ಸಾಲ ತೀರ್ಸಪ್ಪ ಅಂತ ಕೇಳ್ತಿದ್ವಿ, ಬಟ್ ಸಾಲ ಜಾಸ್ತಿ ಆಗ್ತಿದೆ. ದೇವ್ರ ಹತ್ರ ಹೋಗ್ಬಿಟ್ಟು ಸಾಲ ತೀರಿಸಿ ಅಂತ ಕೇಳೋದಲ್ಲ ಫ್ರೆಂಡ್ಸ್. ಎಷ್ಟು ದುಡ್ಡು ಬೇಕು ಅಂದರೆ ಪರಿಹಾರದ ಕಡೆ ನಾವು ಯೋಚನೆ ಮಾಡಬೇಕು. ನಾವೇನು ಮಾಡ್ತೀವಿ, ಪರಿಹಾರದ ಕಡೆ ಯೋಚನೆ ಮಾಡೋದಿಲ್ಲ, ಪ್ರಾಬ್ಲಮ್ನೇ ಮತ್ತೆ ಹೋಗಿ ಕೇಳ್ತೀವಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡು, ಆ ಪ್ರಾಬ್ಲಮ್ ಸಾಲ್ವ್ ಮಾಡು, ಕಾಲು ನೋವು ವಾಸಿ ಮಾಡು, ಹೊಟ್ಟೆ ನೋವು ವಾಸಿ ಮಾಡು. ಆರೋಗ್ಯವಾಗಿದ್ದೀನಿ ಅಂತ ಕೇಳೋದಕ್ಕೂ, ಕೋಟ್ಯಾಂತರ ರೂಪಾಯಿ ಇನ್ಕಮ್ ಬೇಕು ಅಂತ ಕೇಳೋದಕ್ಕೂ ಸಾಲ ತೀರಿಸು. ಕೋಟಿ ಇನ್ಕಮ್ ಬಂದಮೇಲೆ ಅದಕ್ಕೆ ಕೊಡಿ. ಆದರೆ ಕೇಳಬೇಕಾದ್ರೆ ಏನು ಬೇಕು ಅದನ್ನ ಕೇಳಿ, ಅದನ್ನ ವಿಜುವಲೈಸೇಷನ್ ಮಾಡಿ. ನೋಡಿ ಈ ವ್ಯಕ್ತಿಗೆ ಏನು ಮಾಡ್ತಿದ್ದ ನೋಡಿ, ವಿಜುವಲೈಸೇಷನ್ ಮಾಡ್ತಿದ್ದ. ಅಂದರೆ ನನ್ನ ಜೀವನ ಹೇಗಿರುತ್ತೆ, ನಾನಿವಾಗ ಸ್ಟ್ಯಾಂಡಪ್ ಕಮಿಡಿಯನ್ ಆಗಬೇಕು, ನನ್ನ ಸುತ್ತಮುತ್ತಲು ನನ್ನ ಪರಿಸರದಲ್ಲಿ ನಾನು ನಿಭಾಯಿಸಬೇಕು, ನನ್ನ ಸುತ್ತಮುತ್ತ ಪರಿಸರ ಹೇಗಿರಬೇಕು ಅಂತ ನಾನು ವಿಜುವಲೈಸ್ ಮಾಡಬೇಕು. ನಾನು ವಿಜುವಲೈಸ್ ಮಾಡೋಣ, ಈ ಥರ ನಾನು ಆಲ್ರೆಡಿ ಇದ್ದೀನಿ ಅಂತ. ಹಾಗೇನೆ ನೀವುಗಳು ಮಾಡಬೇಕಾಗಿರೋದು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಈಗ, ದಯವಿಟ್ಟು ಅದನ್ನು ನೋಡೋಕೋಬೇಡಿ. ಏನು ಬೇಕಿದೆ ಅದು ಆಲ್ರೆಡಿ ಆಗೋಗಿದೆ. ಆ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕು. ಕಲ್ಪನಾ ಶಕ್ತಿ ಸಿಕ್ಕಾಬಟ್ಟೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ದಿಸ್ ಈಸ್ ದಿ ಲಾ ಆಫ್ ಅಟ್ರಾಕ್ಷನ್. ನೀವೇನು ಕಲ್ಪಿಸ್ಕೊಳ್ತೀರಾ ಅದು ನಿಮಗೆ ರಿಯಲ್ ಆಗುತ್ತೆ. ಹಾಗಾಗಿ ಕಲ್ಪನಾ ಶಕ್ತಿಗೆ ಅಷ್ಟು ಶಕ್ತಿ ಇದೆ ಫ್ರೆಂಡ್ಸ್. ನಾವು ಏನು ಕಲ್ಪಿಸ್ತೀವಿ ಗೊತ್ತಾ, ಅವ್ರ್ಯಾರು ಬಂದ್ಬಿಟ್ಟು ಸಾಲಗಾರ ಬಂದು ಬೈದ್ಬಿಟ್ರೆ, ಅವರು ತಳ್ಳಿಬಿಟ್ರೆ, ಇನ್ನೂ ಜಾಸ್ತಿ ಸಾಲ ಆಗಿಬಿಟ್ರೆ, ಕಾಯಿಲೆ ಬಂದ್ಬಿಟ್ರೆ, ಈಗ ಕೊರೋನಾ ಬಂದಾಗಲ್ಲ ನಾನು ಸತ್ತೋಗ್ಬಿಟ್ರೆ, ಕೊರೋನಾ ಬಂದ್ಬಿಟ್ರೆ, ಈ ಥರದ್ದೇ ನಮಗೆ ಏನೇನು ಆಗಬಾರ್ದು ಭಯ ಏನಿರುತ್ತೆ ಅದನ್ನೇ ಯೋಚನೆ ಮಾಡ್ತಿದ್ವಿ. ಎಷ್ಟೋ ಜನ ಇವತ್ತು ಕೊರೋನಾ ಬಂದ್ಬಿಟ್ಟು, ಎಷ್ಟೋ ಜನ ಬರಬಾರ್ದು ಅಂತಿರೋರಿಗೆ ಜಾಸ್ತಿ ಬಂದು ಸತ್ತೋಗಿದ್ದಾರೆ. ಯಾಕೆಂದ್ರೆ ನನಗೆ ಏನು ಆಗಬಾರ್ದು ಅದ್ರ ಕಡೆ ನಾನು ಫೋಕಸ್ ಮಾಡ್ತಿರ್ತೀನಿ. ಬಟ್ ಇಲ್ಲಿ ಸೀಕ್ರೆಟ್ ಏನು, ಲಾ ಆಫ್ ಅಟ್ರಾಕ್ಷನ್ ಏನಪ್ಪಾ ಅಂದರೆ, ಯು ಹ್ಯಾವ್ ಟು ಶಿಫ್ಟ್. ನಿಮಗೆ ಏನು ಬೇಕು ಅನ್ನೋದ್ರ ಕಡೆ ನೀವು ಫೋಕಸ್ ಮಾಡಬೇಕು, ಏನು ಬೇಡ ಅನ್ನೋದಕ್ಕನ್ನ ಬಿಟ್ಬಿಟ್ಟು. ಓಕೆ. What happened within the next 6 to 8 weeks was absolutely a miracle. He said that all the people in his office that had been harassing him either transferred to another department, quit working at the company, or started. ಎಸ್, 6ರಿಂದ 8 ವಾರದಲ್ಲಿ ಮಿರಾಕಲ್ ಆಯಿತು. ಬರೀ 6ರಿಂದ 8 ವಾರ ಇವನು ಬೇಕಾಗಿರೋ ಥರ ವಿಜುವಲೈಸೇಷನ್ ಮಾಡ್ಕೊಂಡ, ಅತ್ಯದ್ಭುತವಾದ ಜೀವನ ಆಗೋಗಿದೆ ಅಂತ. ಮಿರಾಕಲ್ ಏನು ಅಂದರೆ, 6ರಿಂದ 8 ವಾರದಲ್ಲಿ ಅವನ ಡಿಪಾರ್ಟ್ಮೆಂಟಲ್ಲಿ ಇವನು ಯಾರು ಹೇಟ್ ಮಾಡ್ತಿದ್ರು ಅವರು ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿದ್ರು, ಕೆಲವೊಬ್ರು ಕಂಪ್ನಿನೇ ಬಿಟ್ಟೋದ್ರು, ಟ್ರಾನ್ಸ್ಫರ್ ಆಗೋಯ್ತು. ಆ ಥರ ಮಿರಾಕಲ್ ಆಗೋಯ್ತು. ಇಟ್ಸ್ ಅ ಫ್ಯಾಕ್ಟ್. Totally leaving him alone, and he began to love his job. ಮೊದಲು ಆ ಕೆಲಸನ ಹೇಟ್ ಮಾಡ್ತಾ ಇದ್ದಾನೆ, ನಂತರ ಆ ಕೆಲಸನ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ದ ಖುಷಿಯಿಂದ. ನೋಡಿ ಅವಾಗ ಹೇಗಿದ್ದ ಅಣ್ಣ ರಾಬರ್ಟ್, ಈಗ ಹೇಗಿದ್ದಾನೆ, ಮುಖದಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಚೆಕ್ ಮಾಡಿ. ನೀವು ಹೇಗೆ ಇದ್ದೀರಾ ಚೆಕ್ ಮಾಡಿ, ನಿಮ್ಮ ಮನಸ್ಥಿತಿ ಹೇಗಿದೆ ಅದನ್ನು ಚೆಕ್ ಮಾಡಿ. He noticed that when he was walking down the street that nobody came up to him and harassed him anymore. They just weren't there. ನೀವು ನೋಟಿಸ್ ಮೊದಲು ಹೆಂಗೆ ಬರ್ತಿದ್ದ, ಭಯದಿಂದ ಬರ್ತಿದ್ದ, ಈಗ ಖುಷಿಯಾಗಿ ಬರ್ತಿದ್ದಾನೆ, ಕಾನ್ಫಿಡೆಂಟ್ ಆಗಿ ಬರ್ತಿದ್ದಾನೆ. ಇವಾಗೆಲ್ಲರೂ ಗ್ರೀಟ್ ಮಾಡ್ತಿದ್ದಾರೆ, ವಿಶ್ ಮಾಡ್ತಿದ್ದಾರೆ. ಅವಾಗ ಟಾರ್ಚರ್ ಕೊಡ್ತಾ ಇದ್ರು. ಯಾಕೆ, ಅದನ್ನು ಇವನೇ ಅಟ್ರಾಕ್ಟ್ ಮಾಡ್ತಿದ್ದು. When he went and did his stand-up comedy routines, he started getting standing ovations and nobody was heckling him. ನೋಡಿ ಅವನು ನಾನು ಗೇಮೇನ್ ಅಂತಾನೆ ಯೂಸ್ ಮಾಡ್ಕೊಂಡು ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನಿರೋದೇ ಹಿಂಗೆ ಅಂತ ಖುಷಿಯಾಗಿ ಹೇಳಕ್ ಸ್ಟಾರ್ಟ್ ಮಾಡ್ದ. ನಾನು ಇದ್ದದ್ದನ್ನ ಪ್ರೀತಿಸಿ ಈಸಿಯಾಗಿ ಎಲ್ಲರಿಗೂ ಅದನ್ನೇ ಕಾಮಿಡಿ ಮ್ಯಾಟ್ರಾಗಿ ತಗೊಂಡು ಎಲ್ಲರಿಂದನೂ ಚಪ್ಪಾಳೆಗೆ ಇಡ್ಸ್ಕೊಂಡ. ಒಂದು ವಿಜುವಲೈಸೇಷನ್ನು ಆ್ಯಂಡ್ ಥಾಟ್ಸು ಆ್ಯಂಡ್ ಎಲ್ಲದೂ ಚೆನ್ನಾಗಾಗಿದೆ ಅನ್ನೋ ಒಂದು ಫೀಲಿಂಗಿಂದ ಅವನಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ಆಯಿತು. ದಿಸ್ ಈಸ್ ಲಾ ಆಫ್ ಅಟ್ರಾಕ್ಷನ್. ಇದೇ ಥರ ನನ್ನಲ್ಲಿ ಯಾವ ಗುಣನ್ ಬೇಕಾದರೂ, ಯಾವ ಥರ ಕ್ಯಾರೆಕ್ಟರ್ ಬೇಕಾದರೂ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೋದು ಫ್ರೆಂಡ್ಸ್. His whole life changed because he changed from focusing on what he did not want, what he was afraid of, what he wanted to avoid, to focusing on what he did want. So we may be very. ಇವನು ಮಾಡಿದ್ದು ಒಂದೇ ಕೆಲಸ,
ಏನಾಗಬಾರ್ದು ಅನ್ನೋದನ್ನ ಬಿಟ್ಟು ಏನಾಗಬೇಕು ಅಂತ ಫೋಕಸ್ ಮಾಡ್ದ, ಅದು ಅವನಿಗೆ ಆಗ್ತಾ ಬಂತು. Positive in our outlook and orientation, and we tend to attract positive people and positive events and circumstances. We may be very negative in our orientation or very angry, in which case we tend to attract negative, angry people and negative, angry circumstances. And so you end up attracting to you the predominant thoughts. ನೀವು ಪಾಸಿಟಿವ್ ವ್ಯಕ್ತಿಗಳಾಗಿದ್ದರೆ ನೀವು ಪಾಸಿಟಿವ್ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀರಾ. ನೀವು ನೆಗೆಟಿವ್ ವ್ಯಕ್ತಿಗಳಾದರೆ ಬರೀ ನೆಗೆಟಿವ್ ಆಗಿರೋನ್ನ ಅಟ್ರಾಕ್ಟ್ ಮಾಡ್ತೀರಾ. ನಿಮಗೆ ಕೋಪ ಜಾಸ್ತಿ ಇದೆ ಅಂದರೆ ಕೋಪಿಸ್ಟರನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನಿಮಗೆ ಅಂತೆಂಥವ್ರು ನೀವು ಹೇಗಿರ್ತೀರೋ ಅಂಥವ್ರನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ನೀವು ಅಬ್ಸರ್ವ್ ಮಾಡಿ, ಒಂದು ಗ್ರೂಪು, ಫಾರ್ ಎಕ್ಸಾಂಪಲ್ ಒಂದು ಸ್ಮೋಕರ್ಸ್ ಒಂದು ಗ್ರೂಪ್ ಇರುತ್ತೆ. ಸಡನ್ನಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು ಸ್ಮೋಕರ್ಸ್ ಎಲ್ಲ ಒಂದು ಗ್ರೂಪು, ಎಣ್ಣೆ ಪಾರ್ಟಿ ಮಾಡೋದು ಒಂದು ಗ್ರೂಪ್ ಆಗ್ಬಿಡುತ್ತೆ. ಪಾರ್ಕ್ಗಳಲ್ಲಿ ಒಂದೇ ಥರದ್ದು ಒಂದು ಅತ್ತೆಗಳದೊಂದು ಗುಂಪು, ಸೊಸೆಗಳದೊಂದು ಗುಂಪು, ಯಾಕೆಂದ್ರೆ ಎಲ್ಲರದು ಒಂದೇ ಮೆಂಟಾಲಿಟಿ ಸೇಮ್ ಇರುತ್ತೆ. ಅಂಥವ್ರನ್ನೇ ಎಲ್ಲರದು ಅಟ್ರಾಕ್ಟ್ ಮಾಡೋದು. ಬಿಕಾಸ್ ಅವರೆಲ್ಲರದು ಒಂದಕ್ಕೊಂದು ತರಂಗಗಳಿದೆಯಲ್ಲ, ಆ ತರಂಗಗಳು ಎಲ್ಲರದು ಪಾಸ್ ಆಗುತ್ತೆ, ಎಲ್ಲರನ್ನೂ ಒಂದು ಮ್ಯಾಚ್ ಮಾಡುತ್ತೆ. ಅವರೆಲ್ಲರೂ ಒಂದು ಕಡೆ ಬಂದುಬಿಟ್ಟು ಒಂದು ಸಂಘನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೀವು ಯಾವ ಥರದ್ದು ಪಾಸಿಟಿವ್ ಸಂಘ ಕಟ್ಟಬೇಕಾ, ನೆಗೆಟಿವ್ ಸಂಘ ಕಟ್ಟಬೇಕಾ, ಇಟ್ ಚಾಯ್ಸ್ ಇಸ್ ಯುವರ್ಸ್. That you're holding in your awareness, whether those thoughts are conscious or whether they're unconscious. That's the rub. If you look very carefully when it comes to the secret and the power of our mind and the power of our intention in our daily lives, it's all around us. All we got to do is open our eyes and look. You can see law of attraction everywhere. You draw everything to yourself. The people, the job, the circumstances, the health, the wealth, the debt, the joy, the car that you drive, the community that you're in, and you've drawn them all to you like a magnet. What you think about, you bring about. Your life is a physical manifestation of the thoughts that go on in your head. ಎಲ್ಲ ಕಡೆನೂ ಇದೆ, ಎಲ್ಲ ರಂಗಕ್ಕೂ ಇದು ಅನ್ವಯಿಸುತ್ತೆ. ನಿಮ್ಮ ಲೈಫು ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ದಿ ಥಾಟ್ಸ್. ಫಿಸಿಕಲ್ ಆಗಿ ನೀವೇನು ಯೋಚನೆ ಮಾಡ್ತೀರಾ ಅದು ಫಿಸಿಕಲ್ ಮ್ಯಾನಿಫೆಸ್ಟೇಷನ್, ಅಂದರೆ ಸೃಷ್ಟಿ ಆಗ್ತಕ್ಕಂಥದ್ದು. ನಾನು ಏನು ಯೋಚಿಸ್ತೀನಿ ಅದನ್ನೇ ನಾನು ಸೃಷ್ಟಿ ಮಾಡ್ಕೊಳ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್. I mean, I'm not talking to you from the point of view of just wishful thinking or imaginary craziness. I'm talking to you from a deeper, basic understanding. Quantum physics really begins to point to this discovery. It says, ಕ್ವಾಂಟಮ್ ಫಿಸಿಕ್ಸ್ ಕೇಳಿದಿರಲ್ವಾ? ಕ್ವಾಂಟಮ್ ಫಿಸಿಕ್ಸ್ ಇತ್ತೀಚಿನ ಒಂದು ಅತ್ಯದ್ಭುತವಾದ ಒಂದು ರಿಸರ್ಚ್. ಕಂಪ್ಲೀಟ್ ನಮ್ಮ ಬ್ರಹ್ಮಾಂಡ ಡಿಸೈನ್ ಆಗಿರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಈ ಕ್ವಾಂಟಮ್ ಫಿಸಿಕ್ಸ್. ಇದನ್ನ ಡೀಪ್ ಆಗಿ ಹೋಗೋದಿಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಈ ಟೆಕ್ನಾಲಜಿ. ಅಂತ ಒಂದು ಎನರ್ಜಿ ಒಂದು ಒಳಗಡೆ ಇದೆ, ಆ ಎನರ್ಜಿನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ, ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ ಇವರು. that you can't have a universe without mind entering into it. That the mind is actually shaping the very thing that is being perceived. Now, if you don't understand it, doesn't mean you should reject it. You don't understand electricity, probably. First of all, no one even knows what electricity is, and yet you enjoy the benefits of it. Do you know how it works? I don't know how it works, but I do know this. ಸಿ, ಇದೊಂಥರ ಹೇಗೆ ಅಂದರೆ, ಇದು ನೀವು ನಂಬ್ತಿರೋ ಬಿಡ್ತಿರೋ ಹೆಂಗೆ ವರ್ಕ್ ಆಗುತ್ತೋ ಬಿಡುತ್ತೋ ಅಂತ, ಬಟ್ ಇದು ವರ್ಕ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಇದ್ದಂಗೆ. ಎಲೆಕ್ಟ್ರಿಸಿಟಿ ನಾವು ಬಲ್ಬ್ ಆನ್ ಮಾಡ್ತೀವಿ, ನಮಗೆ ಗೊತ್ತಾ ಹೆಂಗೆ ಅದು ವರ್ಕ್ ಆಯಿತು ಅಂತ? ಸ್ವಿಚ್ ಹಾಕಿದ್ವಿ, ಲೈಟ್ ಆನ್ ಆಯಿತು, ಅದು ಕಾಣೋದು ಇಲ್ಲ, ಆದರೆ ವರ್ಕ್ ಆಗುತ್ತೆ. ಅದೇ ಥರನೇ ಈ ಒಂದು ಲಾ ಆಫ್ ಅಟ್ರಾಕ್ಷನ್, ನೀವು ನಂಬಿದ್ರು ಬಿಟ್ಟರು ಇದು ವರ್ಕ್ ಆಗ್ತಾನೆ ಇದೆ, ಎಲ್ರಿಗೂ ಆಗುತ್ತೆ. That you can cook a man's dinner with electricity, and you can also cook the man. People oftentimes, when they begin to understand the great secret, become frightened of all of these negative thoughts that they have. Two things they need to be aware of. One, it has been proven now scientifically that an affirmative thought is hundreds of times more powerful than a negative thought. So that eliminates a degree of worry right there. And the second thing is that thank God there's a time delay, that all of your thoughts don't come true instantly. We'd be in trouble. ಇದರಲ್ಲಿ ಒಂದೇ ಒಂದು ಲಾಜಿಕ್ ಇದೆ, ಸಡನ್ನಾಗಿ ಆಗಲ್ಲ, ನೀವು ಅನ್ಕೊಂಡ ತಕ್ಷಣ ಆಗಲ್ಲ. ಅನ್ಕೊಂಡ ತಕ್ಷಣ ಏನಾದ್ರು ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು ದಿವಸಕ್ಕೆ ಆಗ್ತಿರಲಿಲ್ಲ. ಯಾಕೆಂದ್ರೆ ಏನೇನೇನೋ ಕಲ್ಪಿಸ್ಕೊಂಡ್ಬಿಡ್ತೀವಿ ನಾವು.
ಕಲ್ಪಿಸ್ಕೊಂಡದ್ದೆಲ್ಲ ಹಾಗ್ಬಿಟ್ರೆ ಏನಾಗುತ್ತೆ ಅಂತ ಒಂದು ಶಾಂಪಲ್ ನೋಡಿ. They did. The time delay serves you. It allows you to reassess, think about what you want, and make a new choice. ಎಸ್, ಆನೆ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಆನೆ ಬಂದ್ಬಿಟ್ಟಿದ್ರೆ ಈ ತರ ಭಯ ಬಿದ್ದು ಆನೆ ಲದ್ದಿ ಎತ್ತಾಕ್ಬೇಕಿತ್ತು. ಈ ಥರದ್ದಾಗೋದಿಲ್ಲ. ಬಟ್ ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಳ್ಳೋದು ಅದು ಸೃಷ್ಟಿ ಆಗೋದಕ್ಕೆ, ಅದನ್ನ ಕಂಟಿನ್ಯೂಸ್ ಆಗಿ ನಾವೇನು ಯೋಚನೆ ಮಾಡ್ತಿರ್ತೀವಿ ಅದಕ್ಕೆ ತಕ್ಕಂತೆ ಇದಾಗ್ತಾ ಹೋಗುತ್ತೆ. So you want to become aware of your thoughts, you want to choose your thoughts carefully, and you want to have fun with this because you are the masterpiece of your own life. You are the masterpiece of your own life. Friends, ನೀವೇ ನಿಮ್ಮ ಮಾಸ್ಟರ್ ಪೀಸ್. ನಿಮ್ಮ ಡಿಸೈನ್, ನಿಮ್ಮ ಸೃಷ್ಟಿಕರ್ತರೆ ನೀವು. ನಿಮ್ಮ ಜೀವನನ ರೂಪಿಸ್ಕೊಂಡಿರೋರೆ ನೀವು. ನಿಮ್ಮ ಯೋಚನೆಗಳ ಪ್ರಕಾರನೇ ನೀವು ಜೀವಿಸ್ತಾ ಇರೋದು. ನಿಮ್ಮ ಯೋಚನೆಗಳ ಪ್ರಕಾರನೇ ನಿಮ್ಮ ಜೀವನ ಹೇಗಿರೋದು. ನೀವು ಎಂತೆಂಥ ವ್ಯಕ್ತಿಗಳನ್ನ, ಪರಿಸ್ಥಿತಿನ ನೀವುಗಳೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು ಇದೆಲ್ಲದೂ. the Michelangelo of your own life, the David that you are sculpting. ನೀವೇ ನಿಮ್ಮ ಶಿಲ್ಪಿ. ಮೈಕಲ್ ಇಸ್ ಅ ಫೇಮಸ್ ಶಿಲ್ಪಿ. ನಿಮ್ಮ ವಿಗ್ರಹನ ನೀವೇ ಕೆತ್ಕೊಂಡಿದ್ದೀರಾ. Is you, and you do it with your thoughts. ನಿಮ್ಮ ಆಲೋಚನೆಗಳಿಂದ ಇದು ನೀವು ಮಾಡ್ಕೊಂಡಿದ್ದೀರಾ. ನಿಮ್ಮ ಥಾಟ್ಸ್ ಇಂದಾನೆ ನಿಮ್ಮನ್ನು ನೀವು ಸೃಷ್ಟಿ ಮಾಡ್ಕೊಂಡಿರೋದು. The leaders in the past who had the secret wanted to keep the power and not share the power. So they kept people ignorant of the secret. People went to work, they did their job, they came home. They were on a treadmill with no power because the secret was kept in the few. We live in a universe in which there are laws. Just as there's a law of gravity, if you fall off a building, it doesn't matter whether you're a good person or a bad person, you're going to hit the ground. ಇದು ಹೇಗಪ್ಪ ಅಂದರೆ ಇನ್ನೊಂದು ಲಾಜಿಕ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಯಾವ ಥರ ಈ ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಗ್ರಾವಿಟಿ ಗೊತ್ತಲ್ವಾ, ಗುರುತ್ವಾಕರ್ಷಣ ಶಕ್ತಿ. ನೀವು 10 ಫ್ಲೋರ್ ಬಿಲ್ಡಿಂಗಿಂದ ನೀವು ಬಿದ್ದರೆ ನೀವು ಸತ್ತೇ ಸಾಯ್ತೀರ. ನೀವು ಎಂಥ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಕೆಟ್ಟ ವ್ಯಕ್ತಿ ಆಗಿರ್ಬೋದು, ರಾಮ ಆಗಿರ್ಬೋದು, ಎಂಥ ಮಹಾನ್ ವ್ಯಕ್ತಿ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಿದ್ದರೆ ಸಾಯೋದು ಫಿಕ್ಸ್. ಗುರುತ್ವಾಕರ್ಷಣ ಶಕ್ತಿಗೆ ಅಷ್ಟು ಶಕ್ತಿ ಇದೆ. ಏನೇ ಮೇಲಿಂದ ಬಿದ್ದರೆ ಕೆಳಗಡೆ ಎಳ್ಕೊಂಬರುತ್ತೆ. ಅದೇ ಥರನೇ ಇದು ಲಾ ಆಫ್ ಅಟ್ರಾಕ್ಷನ್. ಅಷ್ಟು ಶಕ್ತಿ ಇದೆ ಇದಕ್ಕೆ. Everything that's around you right now in your life, including the things you're complaining about, you've attracted. Now, I know at first blush that's going to be something that you hate to hear. You know, you're going to immediately say, I didn't attract the car accident. I didn't attract this particular client. I didn't particularly attract the debt. I didn't attract whatever it happens to be that you're complaining about. ನೀವೇನೇನೇನು ದೂರ್ತಿದ್ದೀರಾ ನೋಡಿ. ನಿಮ್ಗಳಲ್ಲಿ ದೂರುಗಳಿದೆ ಗೊತ್ತಾ? ಎಷ್ಟೊಂದು ಕಂಪ್ಲೇಂಟ್ಸ್ಗಳಿದೆ ಗೊತ್ತಾ? ಅವ್ನು ಹಂಗಿಲ್ಲ, ಇವ್ನು ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಕೆಲಸ ಆಗ್ತಿಲ್ಲ, ನನಗೆ ಮನೇಲಿ ಸರಿ ಇಲ್ಲ, ಮನೇಲಿ ಕೆಲಸ ಆಗ್ತಿಲ್ಲ, ಮಕ್ಕಳು ಓದ್ತಿಲ್ಲ, ಇವೆಲ್ಲ ದೂರುಗಳಿದಾವಲ್ವಾ? ಇವೆಲ್ಲ ದೂರುಗಳನ್ನ ನೀವೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ಅವ್ರು ಹಂಗಾಗೋದಕ್ಕೆ ಕಾರಣ ನೀವೇನೆ. ಆಶ್ಚರ್ಯ ಆಗುತ್ತಲ್ವಾ? ನೋಡ್ತಾ ಬನ್ನಿ ಹೇಗೆ ನೀವು ಅದನ್ನು ಅಟ್ರಾಕ್ಟ್ ಮಾಡ್ತೀರಾ ಅಂತ. And I'm here to be a little bit in your face and to say, yes, you did attract it. And this is one of the hardest concepts to get. But once you've accepted it, it's life transforming. This is part of the overall giant secret here. And most of us attract by default. We just think that we don't have any control over it. Our thoughts are on autopilot, our feelings are on autopilot, and so everything is... ಎಷ್ಟೋ ಜನ ಇದನ್ನು ಗೊತ್ತಿಲ್ಲದಲೇ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಇದು ಗೊತ್ತಾಗಬೇಕು ಅಂತಿಲ್ಲ, ಇದು ಕಾಮನ್, ನ್ಯಾಚುರಲ್ ಆಗಿ ಆಗ್ಬಿಟ್ಟಿದೆ. ಇದು ಅಷ್ಟು ಕಾಮನ್ ಆಗಿ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ ನಮ್ಮ ಜೀವನನ. It's just brought to us by default. Now, if this is your first time to hear this, it may feel like, oh, I have to now monitor my thoughts. This is going to be a lot of work. It will seem like that at first, but that's where the fun begins. It's impossible to monitor every thought we have. Researchers tell us that we have about 60,000 thoughts a day. Can you imagine how exhausted you feel trying to control all of those thoughts? Fortunately, there's an easier way. ಒಂದು ದಿನಕ್ಕೆ ಕನಿಷ್ಠ 65,000 ಆಲೋಚನೆಗಳು ಬರುತ್ತೆ. ಇವನ್ನೆಲ್ಲವೂ ಮಾನಿಟರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಅದಕ್ಕೆ ಕೆಲವೊಂದಿದೆ, ಅದನ್ನು ಇವಾಗ ನೋಡ್ತಾ ಬರೋಣ. And it's our feelings.
ಅದು ನಮ್ಮ ಫೀಲಿಂಗ್ಸ್. Feelings let us know what it is that we're thinking. So your thoughts cause your feelings. ನಿಮ್ಮ ಆಲೋಚನೆಗಳು ನಿಮ್ಮ ಭಾವನೆಗಳು ಆಗಿ ಪರಿವರ್ತನೆ ಆಗ್ತವೆ. ಥಾಟ್ಸ್ ಫೀಲಿಂಗ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಅದ್ರ ಮೂಲಕ ಇದು ವರ್ಕ್ ಆಗುತ್ತೆ. Emotions are this incredible gift that we have to let us know what we're attracting. Think about ನೋಡಿ ಇಲ್ಲಿ ಮೇಲೆ ಕೆಳಗಡೆ ಎರಡು ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿ. ಮೇಲೆಗಡೆ ಇರ್ತಕ್ಕಂಥ ವ್ಯಕ್ತಿ ಅವನ ಮುಖದಲ್ಲಿ ಏನೆಲ್ಲ ಇದೆ ಕಳೆ ಅಂಡ್ ಬೆಳಕಿದೆ ಮೇಲೆ, ಕೆಳಗಡೆ ಒಂದು ಹೆಂಗಸು ಫುಲ್ ಡೌನ್ ಆಗಿ ಕೂತಿದ್ದಾಳೆ, ಕೆಳಗಡೆ ಫುಲ್ ಡಾರ್ಕ್ ಇದೆ. ಈ ಫೀಲಿಂಗ್ಸ್ ಎಮೋಷನ್ಸ್ ಏನಿದೆಯಲ್ವಾ, ನಮ್ಮ ಭಾವನೆಗಳು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ಭಾವನೆಗಳು ನನ್ನ ಹತ್ರ ಜಾಸ್ತಿ ಇದೆ ಅಂಥದ್ದೇ ನನ್ನ ಜೀವನದಲ್ಲಿ ಜಾಸ್ತಿ ನಾನು ಪಡ್ಕೊಳ್ತಾ ಇದ್ದೀನಿ. ಈ ಒಂದೊಂದು ಭಾವನೆಗಳನ್ನು ಸಹಿತ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ನನ್ನ ಭಾವನೆಯಲ್ಲಿ ಯಾವುದಿದೆ ಹೆಚ್ಚು ಅಂತ. ಗುಡ್ ಫೀಲಿಂಗ್ಸ್, ಬ್ಯಾಡ್ ಫೀಲಿಂಗ್ಸ್ ಇವೆರಡಿದೆ. ನೋಡಿ, ಗುಡ್ ಫೀಲಿಂಗ್ಸ್ ಇರ್ತಕ್ಕಂಥ ವ್ಯಕ್ತಿಯ ಮುಖ ನೋಡಿ ಹೇಗಿದೆ. ಈಗ ನೋಡಿ, ಬ್ಯಾಡ್ ಫೀಲಿಂಗ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ? ಡಿಪ್ರೆಷನ್, ಫಿಯರ್, ಗಿಲ್ಟ್, ರಿಸೆಂಟ್ಮೆಂಟ್, ಆಂಗರ್, ಹೇಟ್ರೆಡ್ನೆಸ್ ಇವೆಲ್ಲವೂ ಸಹಿತ ಇದೆ. ಕೋಪ, ದುಃಖ ಇವೆಲ್ಲದೂ ಸಹಿತ, ಡಿಪ್ರೆಷನ್, ಟೆನ್ಷನ್ ಎಷ್ಟೊಂದಿದೆ, ಇವೆಲ್ಲವೂ ಬ್ಯಾಡ್ ಫೀಲಿಂಗ್ಸ್. ನೋಡಿ, ಇವೆಲ್ಲವೂ ಇದ್ದು ಅವೇ ಜಾಸ್ತಿ ಸ್ಪ್ರೆಡ್ ಆಗ್ತಿದೆ ನಮ್ಮ ಮೈಂಡಿಂದ ಬ್ರಹ್ಮಾಂಡಕ್ಕೆ. ಅದನ್ನೇ ಕೊಡ್ತಾ ಇದ್ದೀನಿ. ಡೌನ್ ಇರ್ತಕ್ಕಂಥ ವ್ಯಕ್ತಿ ಬರೀ ಡೌನ್ ಅಲ್ಲಿ ಇರ್ತಕ್ಕಂಥ ಫೀಲಿಂಗ್ಸ್, ಎಮೋಷನ್ ಅನ್ನೇ ಬ್ರಹ್ಮಾಂಡ ಕೊಡಕ್ ಸಾಧ್ಯ, ಎಕ್ಸ್ಟ್ರಾ ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅದೇ ಜಾಸ್ತಿ ಆಗ್ತಿರುತ್ತೆ. On another level, it's called bad frequency or bad vibes or whatever you want to call it. ಇನ್ನೊಂದು ಕಡೆ ಹೇಳ್ತೀವಿ ಬ್ಯಾಡ್ ಫ್ರೀಕ್ವೆನ್ಸಿ ಅಥವಾ ಬ್ಯಾಡ್ ವೇವ್ಸ್ ಅಂತ. ಅದನ್ನ ನೀವು ನೋಡಬಹುದು ಇಲ್ಲಿ. Flip side to that is that you have good emotions, good feelings. ಇನ್ನೊಂದು ಕಡೆ ಗುಡ್, ಗ್ರೇಟ್ ಫೀಲಿಂಗ್ಸ್, ಗ್ರೇಟ್ ಎಮೋಷನ್ಸ್ ಇದೆ ಒಂದು ಕಡೆ. ಆ ಹೆಂಗಸು ಈ ಗಂಡಸು ಡಿಫ್ರೆನ್ಸ್ ನೋಡಿ ಹೇಗಿದೆ. And you know when they come because they make you ಆ ಥರ ಇದ್ದಾಗ ಎಷ್ಟು ಖುಷಿಯಾಗಿರ್ತೀರೋ. ಅದೇ ಫೀಲಿಂಗ್ಸು ಸಹಿತ ನಮ್ಮ ಬ್ರಹ್ಮಾಂಡಕ್ಕೆ ಹೋಗುತ್ತೆ. ನಾನು ಯಾವ ಥರ ಫೀಲ್ ಮಾಡ್ತೀನಿ ಅದೇ ಫೀಲಿಂಗ್ ನಮ್ಮ ಬ್ರಹ್ಮಾಂಡಕ್ಕೆ ಹೋಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸೈಟ್ಮೆಂಟ್ ಏನೇನಿದೆ ನೋಡಿ, ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್, ಪ್ಯಾಷನ್, ಜಾಯ್, ಗ್ರಾಟಿಟ್ಯೂಡ್, ಲವ್ ಇವೆಲ್ಲವೂ ಸಹಿತ ಗ್ರೇಟ್ ಫೀಲಿಂಗ್ಸ್. ಜಾಯ್, ಗ್ರಾಟಿಟ್ಯೂಡ್, ಲವ್. Imagine if we can feel that way every day. When you celebrate ಇವೆಲ್ಲವೂ ಫೀಲ್ ಮಾಡ್ತಾ ಇದ್ರೆ ಹೇಗಿರುತ್ತೆ ನಮ್ಮ ಜೀವನ ಯೋಚನೆ ಮಾಡಿ. The good feelings, you'll draw to you more good feelings and things that make you feel good. So it's really ಸಣ್ಣ ಆಗಿದ್ದನ್ನು ಸಹಿತ ಸೆಲೆಬ್ರೇಟ್ ಮಾಡಿ ಅದನ್ನೇ ನೀವು ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರಾ. ಬಟ್ ಸಣ್ಣದನ್ನು ನಾವು ಸೆಲೆಬ್ರೇಟ್ ಮಾಡೋದಿಲ್ಲ, ಇದಿಷ್ಟೇ ಅನ್ಕೊಂಡ್ಬಿಡ್ತೀವಿ. ಜಾಸ್ತಿ ನಾವು ಕೆಳಗಡೆ ಆ ಒಂದು ಬ್ಯಾಡ್ ಫೀಲಿಂಗ್ಸ್ ಕಡೆನೇ ಫೋಕಸ್ ಮಾಡ್ತಿರ್ತೀವಿ. ಅದಕ್ಕೆ ಅದು ಜಾಸ್ತಿ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. So simple. It's right there. The answer is, what am I attracting right now? Well, how do you feel? I feel good. Well, good. Keep doing that. Our feelings are a feedback mechanism to us about whether we're on track or not, whether we're on course or off course. If you're feeling good, then you're creating a future that's on track with what you're desiring. If you're feeling bad, ಇವಾಗ ನೀವು ಒಳ್ಳೆ ಭಾವನೆಗಳಿದ್ರೆ, ಒಳ್ಳೆ ಫೀಲಿಂಗ್ಸ್ ಅಲ್ಲಿ ಇದ್ರೆ ನಿಮ್ಮ ಫ್ಯೂಚರ್ನ ನೀವು ಸೃಷ್ಟಿ ಮಾಡ್ಕೊಳ್ತಿರ್ತೀರಾ. ಈಗ ನೀವು ಹೇಗಿರ್ತೀರೋ ಅದೇ ತರ ಫ್ಯೂಚರ್ ನಿಮಗೆ ಸೃಷ್ಟಿ ಆಗ್ತಾ ಇರುತ್ತೆ. ಇವಾಗ ನೀವು ಡಲ್ ಆಗಿದ್ದು, ಡಿಪ್ರೆಷನ್ ಆಗಿದ್ದು, ಅಯ್ಯೋ ನನ್ನ ಪ್ರಾಬ್ಲಮು, ನನ್ನ ಕರ್ಮ, ನನ್ನ ಪಾಪಿಷ್ಟೆ ಅಂತಾನೆ ಅಂದ್ರೆ ಅದೇ ತರ ನೀವು ದೊಡ್ಡ ಪಾಪಿಷ್ಟೆ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಘಟನೆಗಳು ಘಟಿಸ್ತಾ ಇರುತ್ತೆ. ಅದ್ರ ಬದಲು ನಾನು ಖುಷಿಯಾಗಿದ್ದು, ನಾನು ಪ್ರೀತಿಯಿಂದ ಇದ್ದು, ನಾನು ಗ್ರೇಟ್ಫುಲ್ ಆಗಿದ್ದು, ನಾನು ಖುಷಿಯಾಗಿದ್ದೀನಿ ಅಂತ ಅನ್ಸಿದ್ರೆ ಅದಕ್ಕೆ ಬೇಕಾಗಿರೋ ಘಟನೆಗಳನ್ನ ನೀವು ಅಟ್ರಾಕ್ಷನ್ ಮಾಡ್ತೀರಾ. ಚಾಯ್ಸ್ ಇಸ್ ಯುವರ್ಸ್. ನೀವು ಯಾವುದ್ರ ಕಡೆ ಫೋಕಸ್ ಮಾಡ್ತೀರಾ ಅದೇ ನಿಮಗೆ ಹೆಚ್ಚು ಆಗ್ತಾ ಇರುತ್ತೆ. ಅದು ನಿಮ್ಮ ಕೈಲಿದೆ ಫ್ರೆಂಡ್ಸ್. You're creating a future that's off track with your desires. ನೋಡಿ, ಒಂದು ಅತ್ಯದ್ಭುತವಾದ ಒಂದು ಎಕ್ಸಾಂಪಲ್. ನಿಮಗೂ ಸಹಿತ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಿ ಅಂತ ನೀವು ನೋಡಿ, ಟೆಂಪಲ್ ಹೋಗಿರ್ತೀರಲ್ವ, ದೇವಸ್ಥಾನಕ್ಕೆ ಹೋಗಿರ್ತೀರ, ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಚಪ್ಪಲಿ ಯಾರು ಕದಿಬಾರ್ದು ಅಂತ. ಎಸ್ಸಾರ್ನೋ? ಕೆಲವೊಬ್ರು ದೂರ ಇಟ್ಟಿರ್ತಾರೆ, ಅಲ್ಲೊಂದು ಚಪ್ಪಲಿ ಇಲ್ಲೊಂದು ಚಪ್ಪಲಿ ಅಂತ ದೂರ ಇಟ್ಟಿರ್ತಾರೆ. ಆದರೂ ಎಸ್ಕೇಪ್ ಆಗಿರ್ತಾರೆ, ಆದರೂ ಮಿಸ್ ಆಗಿರ್ತಾರೆ, ಆದರೆ ಯಾರು ಕದ್ಬಿಟ್ಟಿರ್ತಾರೆ. ಅದೇ ಥರ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಆಗುತ್ತೆ ನೋಡಿ. You go about your day, the law of attraction is working in every second. Everything we think, everything we're feeling is creating. ಈ ವ್ಯಕ್ತಿ ಸೈಕಲ್ ಕಳಿಬಾರ್ದು ಅಂದ್ಬಿಟ್ಟು ಲಾಕ್ ಮೇಲೆ ಲಾಕ್ ಆಗ್ತಿದ್ದಾನೆ.
ಆ ಲಾಕ್ ಆಗ್ತಿರ್ಬೇಕಾದ್ರೆ ಅವ್ನ ವೇವ್ಸ್ ಏನ್ ಸ್ಪ್ರೆಡ್ ಆಗ್ತಿದೆ ನೋಡಿ, ಯಾವ ತರ ವೇವ್ಸ್ ಸ್ಪ್ರೆಡ್ ಆಗ್ತಿದೆ. Our future. If you're worried, if you're in fear, then that's bringing more of that into your life throughout the day. ನೋಡಿ ಹೋಯ್ತು ಸೈಕಲ್. ಭಯದಿಂದ ಇದಾಗಬಾರ್ದು ಅಂದ್ಬಿಟ್ಟು ಲಾಕ್ ಮಾಡಿದಷ್ಟು ಯಾರೆಲ್ಲ ಭಯ ಹೆಚ್ಚು ಪಡ್ತಿರ್ತೀರೋ ಆ ಭಯನ ನೀವೇ ಅಟ್ರಾಕ್ಟ್ ಮಾಡಿದ್ದು. ಆ ಭಯ ನಿಜ ಆಗೋದಕ್ಕೆ ನಾನೇ ಕಾರಣ. ನಾನೇ ಯೋಚನೆ ಮಾಡ್ಬೇಕಾದ್ರೆ ನನ್ನ ಭಯದಿಂದ ಜೀವಿಸ್ತಿದ್ದೀನ ಇವತ್ತು ಅಂತ. ಇದೇ ಥರ ಆಗಿದೆ ಅಲ್ವಾ? ಸ್ಲಿಪ್ಪರ್ ಎಕ್ಸ್ಪೀರಿಯನ್ಸು. ಮನೆಯಲ್ಲಿ ಯಾರಾದರೂ ಕಳ್ಳರು ಬರಬಾರ್ದು ಅಂದ್ಬಿಟ್ಟು ಲಾಕ್ ಮಾಡ್ಕೊಂಡು ಊರಿಗೆ ಹೋಗಿರ್ತೀವಿ, ಗ್ಯಾರಂಟಿ ಅವರೇ ಅವಾಗಲೇ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಥವಾ ಏನಾದ್ರು ಮಿಸ್ ಆಗಿರುತ್ತೆ. ಈ ಥರದ್ದು ಎಷ್ಟೋ ಆಗಿರುತ್ತೆ. ಅದು ನಾವೇನೇ ಆ ಸಿಗ್ನಲ್ಸ್ನ ಕೊಟ್ಟಿರ್ತೀವಿ ಭಯದಿಂದ. ಅದನ್ನೇ ಬ್ರಹ್ಮಾಂಡ ಅದೆಲ್ಲ ಏನು ಗೊತ್ತಾಗೋದಿಲ್ಲ. ಯೂನಿವರ್ಸ್ ನಿಮಗೆ ತಂದು ಕೊಡುತ್ತೆ. ಲಾ ಆಫ್ ಅಟ್ರಾಕ್ಷನ್. ನೀವೇನು ಹೇಟ್ ಮಾಡ್ತೀರಾ ಅದನ್ನು ಸಹಿತ ತಂದು ಕೊಡುತ್ತೆ. Whatever you're thinking and feeling today is creating your future. ಇವತ್ತು ನೀವೇನು ಯೋಚಿಸ್ತೀರಾ, ಇವತ್ತು ನೀವೇನು ಫೀಲ್ ಮಾಡ್ತೀರಾ, ಅದು ನಿಮ್ಮ ಭವಿಷ್ಯನ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ನೀವು ಹೇಗೆ ಯೋಚಿಸ್ತೀರಾ ಭಾಳ ಭಾಳ ಇಂಪಾರ್ಟೆಂಟ್. ಪಾಸ್ಟ್ ಹೇಗೆ ಇರ್ಬೋದು, ನಿಮ್ಮ ಪಾಸ್ಟ್ ನಿಮ್ಮ ಗತ ಹೇಗೆ ಬೇಕಾದ್ರೆ ಇರ್ಬೋದು, ಅದನ್ನು ನೀವು ಇವತ್ತು ಈ ಕ್ಷಣದಲ್ಲಿ ಹೇಗೆ ನೋಡ್ತೀರಾ ಅದು ನಿಮ್ಮ ಭವಿಷ್ಯನ ಸೃಷ್ಟಿ ಮಾಡುತ್ತೆ. And you're getting exactly what you're feeling about, not so much what you're thinking about. That's why people... ನೀವು ಬರೀ ಯೋಚಿಸೋದಕ್ಕಿಂತ ಜಾಸ್ತಿ ಏನು ಫೀಲ್ ಮಾಡ್ತೀರಾ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದೇ ಥರ ಎವ್ರಿ ಡೇ ನನ್ನ ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ, ದಿನಚರಿ ಸ್ಟಾರ್ಟ್ ಆಗ್ತಿದ್ದಂಗೆ ಯಾಕೆ ಆ ಥರ ಆಗುತ್ತೆ, ನನ್ನ ಘಟನೆಗಳು ಮತ್ತೆ ಆ ಥರ ಮರುಕಳಿಸುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಬರ್ತೇನೆ ನೋಡಿ. If they stub their toe out of bed, they tend to spiral. ನೋಡಿದ್ರಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಡೆ ಒಂದು ಹೇಳ್ತಾರಲ್ವ, ಯಾರ ಮುಖ ನೋಡಿ ಎದ್ನಪ್ಪ ಇವತ್ತು ಅಂತ. ಕರೆಕ್ಟ್? ಕೆಲವೊಬ್ರು ಕತ್ತೆಗಳು ಹಾಕಿರ್ತಾರೆ, ಇದು ನೋಡಿದ್ರೆ ಒಳ್ಳೇದಾಗುತ್ತೆ, ಇವೆಲ್ಲ ಏನು ನಂಬಿಕೆಗಳಿದೆ. ಅದೆಲ್ಲದಕ್ಕಿಂತ ಯಾವ್ದು ನೋಡ್ತೀರಾ ಮುಖ್ಯ ಅಲ್ಲ, ನೋಡಿದಾಗ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಅದು ಮುಖ್ಯ. ನೋಡಿ ಇಲ್ಲಿ ಏನಾಯ್ತು, ಕಷ್ಟಪಟ್ಟು ಎದ್ದ ತಕ್ಷಣ ಅಲ್ರಾಮ್ ಕೆಳ ಬಿದ್ದ ತಕ್ಷಣ ಎದ್ದಾಗ ಸ್ಕ್ರಾಚ್ ಆಯಿತು. ಈ ಫೀಲಿಂಗು ಥಾಟ್ಸ್ ರಿಲೀಸ್ ಆಯಿತು ಬೆಳಿಗ್ಗೆನೆ ಯಾವ ಥಾಟ್ಸ್ ಕೊಟ್ರಿ, ಫುಲ್ಲಿ ಡೌನ್ ಆಗಿರೋದು. ಇವತ್ತು ಬೆಳಿಗ್ಗೆ ಫಸ್ಟ್ ಎದ್ದೇಳ್ತಿದ್ದಂಗೆ ಇಂಥ ಕಿರಿಕಪ್ಪ ಅಂತ ಅಲ್ವಾ. ನೋಡಿ ಮುಂದೆ ಏನಾಗುತ್ತೆ. The whole day goes like that, you know. ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ನೋಡಿದ್ರೆ ಪೇಸ್ಟ್ ಖಾಲಿ ಆದಾಗ ನಿಮ್ಮ ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಖಾಲಿ ಆದರೆ ನೀವು ಹೆಂಗೆ ಆಡ್ತೀರಾ ಮನೆಯಲ್ಲಿ. ಇಲ್ಲಿ ನೋಡಿ ಏನು ಮಾಡ್ತಿದ್ದಾಳಕ್ಕ, They have no clue that a simple... ಫುಲ್ಲಿ ಅಪ್ಸೆಟ್. ಪೇಸ್ಟ್ ಕಾಲಿಗೂ ಅಪ್ಸೆಟ್ಟು, ಕಾಲು ಗಾಯ ಆಗಿದ್ದಕ್ಕೆ ಅಪ್ಸೆಟ್ಟು. ಈಗ ಏನೇನಾಗುತ್ತೆ ನೋಡಿ ದಿನಪೂರ್ತಿ. Shifting of their emotions can change their entire day and life. If you start out having a good day and... ಅದನ್ನೇ ನೀವು ಖುಷಿಯಿಂದ ಫೀಲ್ ಮಾಡಿಕೊಂಡು ಗ್ರೇಟ್ ಫೀಲಿಂಗಿಂದ ಎದ್ದು ಸೆಲೆಬ್ರೇಟ್ ಮಾಡಿದರೆ ಎದ್ದ ತಕ್ಷಣ ಏನಾಗುತ್ತೆ ನೋಡಿ. You're in that particular happy feeling. ಅಲ್ಲಿಂದ ನೀವು ಆ ಹ್ಯಾಪಿ ಫೀಲಿಂಗ್ನ ಸಹಿತ ಕಳಿಸ್ತೀರಾ. ಈ ಥಾಟ್ಸ್ ಎರಡೂ ಹೋಗುತ್ತೆ ಸಿಗ್ನಲ್ಸ್. ನೆಗೆಟಿವ್ ಫೀಲಿಂಗ್ಸ್ ಹೋಗುತ್ತೆ, ಪಾಸಿಟಿವ್ ಫೀಲಿಂಗ್ಸ್ ಹೋಗುತ್ತೆ. ನೀವೇನು ಫೀಲಿಂಗ್ಸ್ ಕಳಿಸ್ತೀರಾ ಅದು ಅವತ್ತಿನ ದಿನನ ನೀವು ಸೃಷ್ಟಿ ಮಾಡ್ಕೊಳ್ತೀರಾ. As long as you don't allow something to change your mood. ನೋಡಿ ಅವಾಗಲೇ ಪೇಸ್ಟ್ ಖಾಲಿ ಆಯಿತು, ತಲೆ ಕೆಡ್ಸ್ಕೊಂಡು ಮನೆಯಲ್ಲೆಲ್ಲ ಕಿರ್ಚಾಡ್ಕೊಂಡು ಬಿಸಾಕಿದ್ರು. ಈಗೇನು ಪೇಸ್ಟ್ ಖಾಲಿ ಆಯಿತು ಅಷ್ಟೇ, ಟಕ್ಕನ್ನ ಖಾಲಿ ಬ್ರಷಲ್ಲೇ ಬ್ರಷ್ ಮಾಡಿದ್ರೆ ಏನು ಇವಾಗ. ಇಟ್ಸ್ ಎ ಸಿಂಪಲ್ ಅಲ್ವಾ. ಜಸ್ಟ್ ನಾನು ಆ ಮೂಮೆಂಟಲ್ಲಿ ಮೂಡ್ ಕೆಡಿಸ್ಕೋಬೇಕಾ, ಅದು ನನ್ನ ಕೈಲಿದೆ. ನಾನು ನನ್ನ ಮೂಡನ್ನು ಶಿಫ್ಟ್ ಮಾಡ್ಕೊಳ್ಳೋದು ನನ್ನ ಕೈಲಿದೆ ಅಲ್ವಾ. ನಾನು ಹೇಗೆ ಇರಬೇಕು, ನಾನು ಮೂಡ್ ಕೆಡಿಸ್ಕೊಂಡು ದಿನಪೂರ್ತಿ ಮೂಡ್ ಹಾಳು ಮಾಡ್ಕೋಬೇಕಾ. ಆ ಮೂಮೆಂಟಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ. You're going to continue to attract, by the law of attraction, more situations, circumstances, people that sustain that happy feeling. ನೀವು ಖುಷಿಯಿಂದ ಸ್ಟಾರ್ಟ್ ಮಾಡಿದ್ರೆ ದಿನಪೂರ್ತಿ ಖುಷಿಯಾಗಿರ್ತಕ್ಕಂಥ ಘಟನೆಗಳು ಘಟಿಸುತ್ತೆ. ನೀವು ಫಸ್ಟೇ ಕಿರಿಕಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಫುಲ್ ಕಿರಿಕುಳಾಗ್ತಕ್ಕಂಥ ಘಟನೆಗಳನ್ನ ನೀವೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ. Good days, bad days, rich get richer, poor get poorer. It's all about what these people are predominantly in. ಗುಡ್ ಡೇ, ಬ್ಯಾಡ್ ಡೇ, ಒಳ್ಳೆ ದಿನ ಇವತ್ತು, ಕೆಟ್ಟ ದಿನ ಇವತ್ತು, ಟೈಮ್ ಸರಿ ಇಲ್ಲ, ಏನೋ ಶ್ರೀಮಂತರಾಗ್ತಾರೆ, ಬಡವರು ಆಗ್ತಾರೆ. ಇವೆಲ್ಲ ಯಾಕೆ ಶ್ರೀಮಂತರಾಗ್ತಾರೆ ಅಂದ್ರೆ ಶ್ರೀಮಂತರು ಯಾವಾಗಲೂ ಶ್ರೀಮಂತಿಕೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಬಡವರು ಯಾವಾಗಲೂ ಕಷ್ಟ, ಪ್ರಾಬ್ಲಮ್ಮು, ಬಡತನ, ಸಾಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅದ್ರ ಬಗ್ಗೆನೇ ಯೋಚಿಸ್ತಿರ್ತಾರೆ. ಅದಕ್ಕೇನೆ ಅವ್ರು ಬಡವರು ಆಗ್ತಾನೆ ಇರ್ತಾರೆ, ಶ್ರೀಮಂತರಾಗ್ತಾನೆ ಇರ್ತಾರೆ. ಎಲ್ಲದೂ ಅಷ್ಟೇ. ನಾನು ಎವ್ರಿ ಡೇ ನಾನು ಏನು ಫೀಲ್ ಮಾಡ್ತೀನಿ ಅದ್ರ ಮೇಲೆ ನನ್ನ ಲೈಫು ಡಿಪೆಂಡ್ ಆಗಿರೋದು. Continually feeling. You can begin right now to feel healthy.
You can begin to feel prosperous. You can begin to feel the love that's surrounding you, even if it's not there. And what will happen is the universe will correspond to the nature of your song. The universe will correspond to the nature of that inner feeling and manifest, because that's the way you feel. Your thoughts? ನಿಮ್ಮ ಹತ್ರ ಏನೂ ಇಲ್ಲ ಅಂದ್ಕೊಳ್ಳಿ, ಏನು ಇಲ್ದಿದ್ರೂ ಸಹ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ಫೀಲ್ ಮಾಡ್ಕೊಳ್ಳಿ ಈ ಥರ ನನಗೆ ಆಗ್ತಾ ಇದೆ ಅಂತ. ಅದಕ್ಕೆ ನಮ್ಮ ಯೂನಿವರ್ಸು ಕೋಆಪ್ರೇಷನ್ ಮಾಡುತ್ತೆ, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಸ್ಥಿತಿನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಯಾಕೆ? ನಾನು ಫೀಲ್ ಮಾಡ್ತಿದ್ದೀನಿ, ನನ್ನ ಜೀವನ ಎಕ್ಸ್ಟ್ರಾಡಿನರಿ ಆಗಿರುತ್ತೆ, ನನಗೆ ಬೇಕಾಗಿರೋದೆಲ್ಲ ಸಿಗ್ತಿದೆ, ನನ್ನ ಲೈಫ್ ನಾನು ಅನ್ಕೊಂಡಂಗೆ ಆಗುತ್ತೆ ಅಂತ ಫೀಲ್ ಮಾಡ್ತಿರೋದ್ರಿಂದ ಅದೇನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಇಲ್ಲಾಂದ್ರೆ ಏನು ಮಾಡ್ತೀವಿ ಗೊತ್ತಾ? ಅಯ್ಯೋ ನನ್ನ ಕರ್ಮ, ನನ್ನ ಟೈಮ್ ಸರಿ ಇಲ್ಲ, ನನಗೆ ಯಾಕೆ ಹೀಗೆ, ನನಗಿಂಥ ಟೈಮು, ನನಗಿಂಥ ಹೆಂಡ್ತಿ, ಇಂಥ ಗಂಡ, ಇಂಥ ಮಕ್ಕಳು, ಇಂಥ ಬಾಸು, ಇಂಥ ಲೈಫು ಯಾಕೆ ಬೇಕು, ಇವನೇ ನೀವು ಅನ್ಕೊಂತಿದ್ರೆ ಅಂಥವ್ರನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಅದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್ ಇಸ್ ವೆರಿ 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 ಪವರ್ಫುಲ್. And your feelings create your life. ಯುವರ್ ಥಾಟ್ಸ್, ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳೇ ನಿಮ್ಮ ಭವಿಷ್ಯನ, ನಿಮ್ಮ ಜೀವನನ ರೂಪಿಸ್ತಾ ಇದೆ. It'll always be that way. Guaranteed. So basically, what you focus on with thought and feeling is what you attract into your experience, whether or not it's something you want. It's hard to swallow. But when we can begin to open ourselves up to that, the ramifications are awesome. It means that whatever thought has done in your life, it can be undone through a shift in your awareness. ಓಕೆ, ವಿನ್ಸ್ಟನ್ ಚರ್ಚಿಲ್, ಇಂಗ್ಲೆಂಡ್ನ ಪ್ರಧಾನಿ ಹೇಳಿರ್ತಕ್ಕಂಥ ಒಂದು ಸೆಂಟೆನ್ಸ್ ನೋಡಿ. ಯು ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ನಿಮ್ಮದೇ ಆದ ಒಂದು ಲೋಕನ ನೀವು ಸೃಷ್ಟಿ ಮಾಡ್ಕೋಬೋದು ನೀವು ಹೋಗ್ತಾ ಹೋಗ್ತಾ ಅಂತ. ನಿಮ್ಮ ಥಾಟ್ಸು, ನಿಮ್ಮ ಫೀಲಿಂಗ್ಸ್ನ ನೀವೇ ಸೃಷ್ಟಿ ಮಾಡ್ಕೋಬೋದು, ನಿಮಗೆ ಯಾವ ಥರ ಜೀವನ ಬೇಕು ಅಂತ. It's really important that you feel good, because this feeling good is what goes out as a signal into the universe and starts to attract more of itself to you. So the more ನೀವು ಫೀಲಿಂಗ್ ಗುಡ್, ಒಳ್ಳೆದನ್ನ ಭಾವಿಸೋದು ಬಹಳ ಬಹಳ ಇಂಪಾರ್ಟೆಂಟು. ನೀವು ಒಳ್ಳೆದನ್ನ ನೀವು ಒಳ್ಳೇದಾಗಿದೆ ನನ್ನ ಲೈಫಲ್ಲಿ ಅಂತ ಫೀಲ್ ಮಾಡ್ತಿದ್ರೆ ಅದೇ ಸಿಗ್ನಲ್ಸ್ ಹೊರಗಡೆ ಹೋಗುತ್ತೆ, ಅದೇ ಥರದ ಪರಿಸ್ಥಿತಿನ ಸೃಷ್ಟಿ ಮಾಡುತ್ತೆ. you can feel good, the more you will attract the things that help you feel good and are ನೀವು ಗುಡ್ ಫೀಲ್ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಗುಡ್ ಫೀಲ್ ಮಾಡ್ತಕ್ಕಂಥ ಘಟನೆಗಳನ್ನೇ ಅಟ್ರಾಕ್ಟ್ ಮಾಡುತ್ತೆ. to keep bringing you up higher and higher. When you're feeling down, do you know that you can change it like that? Put on a beautiful piece of music. ಯಾವಾಗಾದ್ರು ಡೌನ್ ಆದ್ರೆ ಇಮಿಡಿಯೇಟ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಳ್ಳಿ. Start singing. That'll change your emotion. Or think of something beautiful. Think of a baby. Maybe one you ಏನಾದ್ರು ಪ್ರಾಬ್ಲಮ್ ಆಯ್ತಾ, ಟೆನ್ಷನ್ ಇದೆಯಾ, ಒಂದು ಮಗು ಬಗ್ಗೆ ಯೋಚನೆ ಮಾಡಿ. ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಂಗೆ ಖುಷಿ ಆಗ್ಬಿಡುತ್ತೆ. love. ಇಲ್ಲ ನೀವೇನು ಪ್ರೀತಿಸ್ತೀರಾ, ನೀವೇನು ತುಂಬಾ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡಿ. And dwell on it. Really keep that thought in your mind. Block everything out but that thought. I guarantee you'll start to feel good. This principle applies to your family pet, for instance, which I believe are wonderful because they put you in a great emotional state. When you feel love for your pet, that's a great state of love. It's going to bring goodness into your life. ನೀವೇನು ಹೆಚ್ಚು ಪ್ರೀತಿಸ್ತೀರೋ ಅದನ್ನೇ ನಿಮಗೆ ಸಿಗ್ತಾ ಹೋಗುತ್ತೆ. What a gift that is. Once you begin to understand and truly master your thoughts and feelings, that's when you see how you create your own reality. That's where your freedom is. That's where all your power is. That's when you see how you can become a deliberate creator of your life. And when you are a deliberate creator of your life and you use this law of attraction, you will have a life that is beyond what you can possibly imagine right now. Since I learned the secret and started applying it, ನೀವು ಒಳ್ಳೆ ಫೀಲ್ ಮಾಡ್ತಾ 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 ಫುಲ್ ಪ್ರಪಂಚ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಖತ್ತಾಗಿದ್ದಾರೆ, ಎಲ್ಲರೂ ಪ್ರೀತಿಯಿಂದಿದ್ದಾರೆ, ಎಲ್ಲ ನನ್ನ ಲೈಫ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಫೀಲ್ ಮಾಡ್ತಾ ಮಾಡ್ತಾ ಇದ್ರೆ ಅಂಥದನ್ನೇ ನಾನು ಹೆಚ್ಚು 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 ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಅದು ನನ್ನ ಕೈನಲ್ಲಿದೆ. to my life has truly become magical. I think the kind of life that everybody dreams of, and I live on a day-to-day basis. I live in a $4.5 million mansion. ಎಸ್ ಫ್ರೆಂಡ್ಸ್, ಇವಾಗ ಇನ್ನೂ ಸಾಕಷ್ಟಿದೆ. ಇವರ ಒಂದು
ಅತ್ಯದ್ಭುತವಾದ ಒಂದು ಸಕ್ಸಸ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಬಿಕಾಸ್ ಇದುವರೆಗೂ ಏನು ನೋಡಿದ್ರಿ ಇದು ಜಸ್ಟ್ ಶಾಂಪಲ್ ಮಾತ್ರ. ಇದು ಪಾರ್ಟ್ ಬೈ ಪಾರ್ಟ್ ನೋಡೋಣ ಸೆಕೆಂಡ್ ಪಾರ್ಟಲ್ಲಿ, ಬಿಕಾಸ್ ಟೈಮ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ತನಕ ಏನು ನೋಡಿದ್ರಿ ಇದೆಲ್ಲದನ್ನು ಸಹಿತ ನಿಮ್ಮ ಲೈಫಲ್ಲಿ ಚೆಕ್ ಮಾಡ್ತಾ ಬನ್ನಿ. ನೀವು ಏನೆಲ್ಲ ಸಾಧಿಸೋಕ್ಕೆ ಸಾಧ್ಯ, ನೀವು ಏನೆಲ್ಲ ಪಡೆಯೋಕ್ಕೆ ಸಾಧ್ಯ, ನಿಮ್ಮೊಳಗಡೆ ಈ ಟೆಕ್ನಾಲಜಿನ ಅಳವಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಜೀವನ ಹೇಗಿರುತ್ತೆ, ಇದುವರೆಗೂ ಹೇಗೆ ಜೀವಿಸ್ತಿದ್ರಿ, ಈಗ ನೀವು ಇದನ್ನ ಎಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು. ಇದನ್ನು ಒಂದೊಂದಾಗಿ ನೋಡ್ತಾ ಬನ್ನಿ, ನಿಮ್ಮ ಜೀವನ ಅತ್ಯದ್ಭುತವಾಗಿರುತ್ತೆ. ಇದು ಒಂದೊಂದನ್ನು ಇಲ್ಲಿ ತನಕ ಏನು ತಿಳ್ಕೊಂಡ್ರಿ ಇದನ್ನ ಫೀಲ್ ಮಾಡಿ ನಿಮಗೆ ಒಂದು ಎಕ್ಸ್ಟ್ರಾಡಿನರಿ ಜೀವನನ ನೀವು ಜೀವಿಸ್ಬೋದು ಫ್ರೆಂಡ್ಸ್. ಎಸ್, ಇಷ್ಟು ಇವತ್ತಿಗೆ. ಆ್ಯಂಡ್ ನೆಕ್ಸ್ಟು ಈ ಮುಂದಿನ ಒಂದು ಪಾರ್ಟನ್ನ ನೆಕ್ಸ್ಟ್ ನೋಡೋಣ ಇವಾಗ. ಎಸ್, ಪಾರ್ಟ್ 2 ಇವತ್ತೇನು ನೋಡಿದ್ರಿ ಇದು ಪಾರ್ಟ್ 1. ಇದು ಪಾರ್ಟ್ 2 ಬಂದ್ಬಿಟ್ಟು ಎಷ್ಟು ಸಾಟರ್ಡೆ 10ನೇ ತಾರೀಕು ಸೇಮ್ 9 ಗಂಟೆಗೆ ಸೇಮ್ ಝೂಮ್ ಐಡಿ ಮತ್ತೆ ನಿಮಗೆ ಸಿಗುತ್ತೆ, ಅದರಲ್ಲಿ ನಿಮಗೆ ಸಿಗುತ್ತೆ. ಇದು ಇವತ್ತಿನ ಸೆಷನ್. ಆ್ಯಂಡ್ ನೀವು ಮತ್ತೆ ಸಿಗೋಣ ನಮ್ಮ ಸೆಕೆಂಡ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟ್ ಈಸ್ ಅ ವೆರಿ ವೆರಿ ಪವರ್ಫುಲ್. ಇನ್ನು ಮುಂದಿನ ಒಂದು ಪಾರ್ಟಲ್ಲಿ ನಿಮಗೆ ನೆಕ್ಸ್ಟು ಇನ್ನು ಏನೆಲ್ಲ ನಾವು ಪಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ, ಅಲ್ಲಿ ನೀವು ಫೀಲ್ ಮಾಡೋಣ. ಅಗೇನ್ ಈಗ ನಿಮ್ಮ ಕನಸು ದೊಡ್ಡದಾಗಲಿ, ನಿಮ್ಮ ಅತ್ಯದ್ಭುತವಾದ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅಗೈನ್ ನೀವೇನು ನೋಡ್ತಿದ್ದೀರಾ ನಿಮ್ಮ ಕನಸನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ, ನಿಮ್ಮ ಲಕ್ಸುರಿ ಲೈಫ್ನ ಫೀಲ್ ಮಾಡಿ. ಈ ಲಕ್ಸುರಿ ಲೈಫ್ನ ಫೀಲ್ ಮಾಡ್ತಾ ಇವತ್ತಿನ ದಿನನ ಕೊನೆಗೊಳಿಸಿ. ಇವಾಗ ಒಂದು ಅತ್ಯದ್ಭುತವಾದ ಒಂದು ನಿಮ್ಮ ಫ್ಯೂಚರ್ ಲೈಫ್ ಹೀಗಿದ್ರೆ ಹೇಗಿರುತ್ತೆ ಅಂತ ವಿಜುವಲೈಸೇಷನ್ ಮಾಡಿ. ಅದನ್ನ ಇವಾಗ ನೀವು ಫೀಲ್ ಮಾಡ್ತೀರಾ. ಇದನ್ನ ಫೀಲ್ ಮಾಡಿ. ಒಂದು ಆಸೆ ನಂದು 1000 ಕೋಟಿ ಬೇಕು. ಇಲ್ಲಿರ್ತಕ್ಕಂಥ ಒಂದೊಂದು ಸೀನು ಸಹ ನಂದು, ನಾನು ಈ ತರ ಜೀವಿಸ್ತಾ ಇದ್ದೀನಿ ಅಂತ ಫೀಲ್ ಮಾಡಿ. ಮತ್ತೆ ನೀವು ನೆಕ್ಸ್ಟ್ ಸಾಟರ್ಡೆ ಸಿಗೋಣ. ಥ್ಯಾಂಕ್ ಯು, ಸಿ ಯು, ಆಲ್ ದ ಬೆಸ್ಟ್. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು. ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣು ದಾದಾ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4.
ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಹೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣು ದಾದಾ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ.
ಮನೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಹೇಳ್ಕೊಂಡು ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ದಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ.